ನನ್ನ ಆದ್ಮೇಲೆ ಎಂಗೇಜ್ಮೆಂಟ್ ಕೂಡ ಫಿಕ್ಸ್ ಆಗಿದೆ. ಯಾವ ತಗೊಳ್ಳೋದಂತ ಆಗ್ತಾ ಇಲ್ಲ. ಸಿಸ್ಟರ್ ಇನ್ ಲಾದು ಎಂಗೇಜ್ಮೆಂಟ್ ಕೂಡ ಉಂಟು. ಅದು ತೋರಿಸಿದ್ರು ನನಗೆ. ವಾವ್, ಇದು ನೋಡಿ. ವಾವ್, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆಲ್ಲ. ವಾವ್, ಇದು ನೋಡಿ ಸ್ವಲ್ಪ ಶಾರ್ಟ್ ಮಾಡಿ. ಇದು ಚೆನ್ನಾಗಿದೆ. ಇದು ಹೆವಿ ಇದೆ ಅಲ್ಲ ತುಂಬಾ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನಿವತ್ತಿದ್ದೇನೆ ಬ್ಯಾಂಗ್ಳೂರಲ್ಲಿ. ಹೌದು, ಬ್ಯಾಂಗ್ಳೂರಲ್ಲಿ ಒಂದು ಇವೆಂಟ್ ಇತ್ತು, ಹಾಗೆ ಅಲ್ಲಿಗೆ ಬಂದಿದ್ದೆ. ಹಾಗೇನೆ ನಿಮ್ಗೆ ಗೊತ್ತಿರುವ ಹಾಗೆ ಕೆಲವು ಗುಡ್ ನ್ಯೂಸ್ ಕೂಡ ಉಂಟಲ್ವಾ. ಅಂದ್ರೆ ತಿಮ್ಮಿದು ಕೂಡ ನನ್ನ ಆದ್ಮೇಲೆ ಎಂಗೇಜ್ಮೆಂಟ್ ಕೂಡ ಫಿಕ್ಸ್ ಆಗಿದೆ. ಯಾವಾಗ ಡೇಟ್ ಏನಂತ ಹೇಳಿ ಅದನ್ನ ನೆಕ್ಸ್ಟ್ ರಿವೀಲ್ ಮಾಡ್ತೀನಿ ನಿಮ್ಗೆ, ಯಾವಾಗ ಅಂತ ಹೇಳಿ. ಸದ್ಯದಲ್ಲೇ ಉಂಟು. ಹಾಗೆ ದಿನ ಹೇಗೆ ಹೋಗುತ್ತೆ ಗೊತ್ತೇ ಆಗೋದಿಲ್ಲ. ಚಕ 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 ಅಂತ ಹೋಗ್ತಾ ಇರುತ್ತೆ. ನಾವೆನಿಸ್ತೀವಿ ಇನ್ನು ಕೂಡ ಉಂಟಲ್ವಾ, ಪರವಾಗಿಲ್ಲ. ಆದ್ರೆ ಅದು ಹೇಗೆ ಓಡುತ್ತೆ ಆ ದೇವರಿಗೆ ಗೊತ್ತು. ಸುಮಾರು ಇದಿರುತ್ತಲ್ವಾ, ಕೆಲಸ ಇರುತ್ತೆ. ಎಂಗೇಜ್ಮೆಂಟ್ ಹೆಚ್ಚಾಗಿ ನಮ್ಮದ್ರಲ್ಲಿ ಹೆಣ್ಣಿನ ಕಡೆಯಿಂದನೇ ಮಾಡೋದು. ಹಾಗೆ ನಮಗೆ ಸ್ವಲ್ಪ ಜವಾಬ್ದಾರಿ ಅವಾಗ ಜಾಸ್ತಿ ಇರುತ್ತೆ. ಹಾಗೂ ಹಾಗೆ ಒಂದೊಂದೇ ನೋಡ್ಬೇಕು, ಎಲ್ಲ ತರಬೇಕು, ಅದು ಇದು ಅಂತ ಹೇಳಿ. ಈಗ ನಾನು ಇವತ್ತು ಬ್ಯಾಂಗ್ಳೂರಿಗೆ ಬಂದಿದ್ದು ಒಂದು ಇವೆಂಟಿಗೆ. ಹಾಗೇನೆ ನಾನು ಎನಿಸಿದೆ ಕೆಲವು ಶಾಪಿಂಗ್ ಎಲ್ಲ ಮಾಡೋಣ ಅಂತ ಹೇಳಿ. ಅಂದ್ರೆ ಮಾಡೋದಕ್ಕಿಂತ ನೋಡಿ ನನಗೆ ನೋಡ್ಬೇಕು, ಕೆಲವು ಡ್ರೆಸ್ ಪೀಸಸ್ ಇರ್ಲಿ ಅಥವಾ ಇನ್ನು ಏನ್ ಬೇಕು ಏನು ಅಂತ ಹೇಳಿ ಕೆಲವು ಐಡಿಯಾ ಉಂಟು ನನಗೆ. ಅದೆಲ್ಲ ಸ್ವಲ್ಪ ಶಾಪ್ ಮಾಡ್ಬೇಕಂತ ಹೇಳಿ ಎನಿಸಿದೆ. ಹೇಗೂ ಇಲ್ಲಿ ಬರ್ತೀನಲ್ಲ, ಇಲ್ಲಿ ಹೇಗೂ ಸಿಗುತ್ತೆ ಒಳ್ಳೆ ಒಳ್ಳೇದು. ಹಾಗೆ ಎನಿಸಿದ್ದೀನಿ. ಅದರೊಟ್ಟಿಗೆ ಕೆಲವು ಜ್ಯುವೆಲ್ಲರಿ ಕೂಡ ನೋಡ್ಲಿಕ್ಕೆ ಉಂಟು ನನಗೆ. ಹಾಗೆ ನೋಡೋಣ ಅಂತ ಹೇಳಿ ನಿಮ್ಗೆ ಕೂಡ ಒಂದು ರೌಂಡ್ ತಿರ್ಗಾಡಿಸ್ತೀನಿ ಹಾಗೇನೆ ಅಂತ ಹೇಳಿ ಎನಿಸಿದ್ದೀನಿ. ಜ್ಯುವೆಲ್ಲರಿ ಅಂದ್ರೆ ನಾನು ಇವಾಗ ನಿಮಗೆ ಗೊತ್ತಿರುವ ಹಾಗೆ ಒಂದು ನಾನು ಎಣಿಸಿದೆ, ಏನಂದ್ರೆ ಗೋಲ್ಡಿಗೆಲ್ಲ ಎಷ್ಟು ರೇಟ್ ಇರುತ್ತೆ ಇವಾಗ. ಗೋಲ್ಡ್ ಈಗ ನಮ್ಮ ಹತ್ರ ಇಲ್ಲ ಹಾಗೇನಂತಲ್ಲ. ಆದ್ರೆ ಒಂದು ಫಂಕ್ಷನ್ ಇರುವಾಗ, ಒಂದು ಎಂಗೇಜ್ಮೆಂಟ್ ಮನೇಲಿ ಒಂದು ದೊಡ್ಡದು ನಮಗೆ ಅದು, ನಮ್ಮ ಹೆಣ್ಮಕ್ಳದ್ದು ಮದುವೆ ಎಲ್ಲ ಅವಾಗ ನಾವು ಸ್ವಲ್ಪ ಹೊಸತಾಗಿ ಏನಾದ್ರು ತಗೊಳ್ತೀವಿ. ಆದ್ರೆ ಏನ್ ಗೊತ್ತುಂಟ, ಈಗ ಗೋಲ್ಡಿಗೆ ತುಂಬಾ ರೇಟ್ ಆಗಿದೆ. ಹಾಗೂ ನಮ್ಮ ಸ್ಥಿತಿ ಹೇಗೆ ಆಗಿದೆ ಅಂದ್ರೆ ನಿಮ್ಗೆ ಗೊತ್ತು. ನೀವೇ ಇವಾಗ್ಲೇ ನಾವು ಮನೆ ಕಟ್ಟಿ ಮೇಲೆ ಬಂದಿದೀವಿ ಅಷ್ಟೇ. ಮನೆ ಕಟ್ಟಿ ಒಂದ್ ಸ್ಟೆಪ್ ಮುಂದೆ ಇಟ್ಟಿದೀವಿ ಅಷ್ಟೇ. ಇವಾಗ ತುಂಬಾ ಕಷ್ಟ ಆಗತ್ತೆ. ಹಾಗೆ ನಾನು ನೋಡ್ತಾ ಇದ್ದೀನಿ ಏನ್ ಮಾಡುದು ಅಂತ ಹೇಳಿ. ನಾನು ಹೇಗೂ ಇಲ್ಲಿ ಬಂದಿದ್ದೀನಿ. ಇಲ್ಲಿ ನಾನು ಯಾವಾಗ್ಲೂ ತೋರಿಸ್ತಾ ಇರ್ತೀನಿ ನಿಮಗೆ ಸಂಜಯ್ ಜ್ಯುವೆಲ್ಲರಿ ಅಂತ ಹೇಳಿ. ಅವ್ರದ್ದು ಬೆಳ್ಳಿದ್ದು ಜ್ಯುವೆಲ್ಲರಿ ಇರುತ್ತೆ, ಸಿಲ್ವರ್ ಸೇಮ್ ಗೋಲ್ಡ್ ರೀತಿ ಇರುತ್ತೆ. ಅದ್ರಲ್ಲಿ ಚೆನ್ನಾಗಿರುತ್ತೆ. ಹಾಗೆ ನಾನು ಎನಿಸಿದೆ, ನೋಡೋಣ ಒಂದು ರೌಂಡ್ ತಿರುಗಾಡಿ ಬರೋಣ. ಅದು ಕೂಡ ಏನಾದ್ರೂ ಇಷ್ಟ ಆದ್ರೆ ನನಗೆ ಅಂತ ಹೇಳಿ. ಹಾಗೂ ನನಗೆ ಮಾತ್ರ ಅಲ್ಲ, ಮಮ್ಮಿಗೆಲ್ಲ ಕೂಡ ಏನಾದ್ರು ತಗೊಳ್ಬೇಕಂತ ಹೇಳಿ ಆಸೆ ನಮ್ಗೆ. ಮನೆ ಆಯ್ತು, ಅದಾಯ್ತು, ಅದೇ ಟೆನ್ಷನ್ ಅಲ್ಲಿ ಇದ್ವಿ ಸುಮಾರು ಟೈಮ್. ಅವ್ರಿಗೇನು ಗೋಲ್ಡ್ ನಾವು ಕೊಡ್ಲಿಲ್ಲ ಅಂತಲ್ಲ, ಆದ್ರೆ ನಮ್ದೊಂದು ಕರ್ತವ್ಯ. ನಮ್ಮ ತಂದೆ ತಾಯಿಗೆ ಯಾವಾಗ್ಲೂ ನಾವು ಚೆನ್ನಾಗಿ ಇಡ್ಬೇಕು ಅಲ್ವಾ. ಹಾಗೆ ಅವ್ರಿಗೆ ಕೂಡ ನಾನು ಈಗ ಮನೆ ಅದು ಇದು ಅಂತ ಹೇಳಿ ಅದೇ ಟೆನ್ಷನ್ ಅಲ್ಲಿ ಇರುವಾಗ 2-3 ವರ್ಷ ಏನು ಅಷ್ಟು ಕೊಡ್ಲಿಕ್ಕೆ ಆಗ್ಲಿಲ್ಲ. ನನಗೂ ನನ್ನ ಹಸ್ಬೆಂಡ್ಗೂ ಯಾವಾಗ್ಲೂ ಅದು ಇರುತ್ತೆ, ಒಂದು ಮಮ್ಮಿಗೆ ಏನಾದ್ರು ಮಾಡಿ ಕೊಡ್ಬೇಕು ಅಂತ ಹೇಳಿ. ಹಾಗೆ ನಾನು ಎನಿಸಿದೆ, ಇವಾಗ ಗೋಲ್ಡ್ ನಮ್ಮಿಂದ ಅಂತೂ ಸಾಧ್ಯನೇ ಇಲ್ಲ. ಹಾಗೆ ಅದು ಡೈರೆಕ್ಟ್ ಆಗಿ ಹೇಳ್ಬಹುದು ನಾವು, ಅದ್ರಲ್ಲಿ ನಾಚಿಕೆ ಇಲ್ಲ ಅಲ್ವಾ. ಹಾಗೆ ಗೋಲ್ಡ್ ಅಲ್ಲದಿದ್ರೆ ಅದಕ್ಕಿಂತ ನೆಕ್ಸ್ಟ್ ಸಿಲ್ವರ್ ಅದ್ರ ಕೊಡ್ಬಹುದಲ್ವಾ. ಹಾಗೆ ರೋಲ್ಡ್ ಗೋಲ್ಡ್ ಎಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ, ಅದು 2 ದಿನ 3 ದಿನ ಬರುತ್ತೆ ಮತ್ತೆ ಹೋಗುತ್ತೆ. ಹಾಗೆ ಸಿಲ್ವರ್ ಅಲ್ಲಿ ಏನಾದ್ರೂ ಒಳ್ಳೇದು ಕೊಡೋಣ ಅಂತ ಹೇಳಿ ಎನಿಸಿದ್ದೀನಿ. ಹಾಗೆ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಅದಕ್ಕೆ ಹೋಗೋಣ, ಫಸ್ಟ್ ಇವೆಂಟಿಗೆ ಹೋಗೋಣ, ಆಮೇಲೆ ಒಂದ್ ರೌಂಡ್ ಬ್ಯಾಂಗ್ಳೂರ್ ತಿರುಗಾಡಿ ಬರೋಣ. ಓಕೆ, ಬನ್ನಿ ಹೊರಡೋಣ. ಓಕೆ, ಫಸ್ಟಿಗೆ ಇವಾಗ ನಾನು ಒಂದು ಇವೆಂಟಿಗೆ ಹೋಗ್ತಾ ಇದ್ದೀನಿ. ಎಂತ ಉಂಟು? ಫಸ್ಟಿಗೆ ನಾನೊಂದು ಇವೆಂಟಿಗೆ ಹೋಗ್ತಾ ಇದ್ದೀನಿ. ಇವೆಂಟ್ ಅಟೆಂಡ್ ಮಾಡಿ ಆಮೇಲೆ ನಾನು ಶಾಪಿಂಗಿಗೆ ಹೋಗ್ತೀನಿ. ಹಾಗೆ ಅಲ್ಲಿ ನಾನು ಕ್ಯಾಮ್ರಾ ತಗೊಂಡು ಹೋಗೋದಿಲ್ಲ. ಎಲ್ಲಿ ಇವೆಂಟಿಗೆ ಹೋಗ್ತಿದ್ದೀನಿ ನೋಡಿ, ಅಲ್ಲಿ ಅದು ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ, ಬರುತ್ತೆ. ಇವಾಗ ಫಸ್ಟಿಗೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ನಾನು. ಇಲ್ಲೇ ಮಾಲಲ್ಲಿ ಇರೋದದು. ಹಾಗೆ ಅಲ್ಲಿ ಅಟೆಂಡ್ ಮಾಡಿ ಆಮೇಲೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಗ್ತೀನಿ. ಓಕೆ, ಇವಾಗ ಜಸ್ಟ್ ಇವೆಂಟ್ ಮುಗೀತಷ್ಟೇ. ಫಸ್ಟಿಗೆ ನಾನು ಜ್ಯುವೆಲ್ಲರಿ ಶಾಪಿಂಗ್ ಅಂತ ಬಂದಿದ್ದೀನಿ. ನಾನು ಯಾವಾಗಲೂ ನಿಮಗೆ ತೋರಿಸ್ತೀನಿ ನೋಡಿ, ಅಲ್ಲೇ ಬಂದಿದ್ದೀನಿ, ಸಂಜಯ್ ಜ್ಯುವೆಲ್ಲರ್ಸ್. ಯಾಕೆಂದರೆ ಇಲ್ಲಿ ನನಗೆ ಹೋಗಿ ಗೊತ್ತುಂಟು, ಇಲ್ಲಿಯ ಕಲೆಕ್ಷನ್ ಕೂಡ ಗೊತ್ತುಂಟು, ಹಾಗೂ ಹೇಗಿರುತ್ತೆ ಅಂತ ಗೊತ್ತುಂಟು. ಹಾಗೆ ನಮಗೆ ಇಲ್ಲಿ ಇವೆಂಟ್ ಎಲ್ಲಿತ್ತು ನೋಡಿ, ಅಲ್ಲಿ ಹತ್ತಿರದಲ್ಲಿ ಕೂಡ ಇತ್ತು ಸಂಜಯ್ ಜ್ಯುವೆಲ್ಲರ್ಸ್ ಅಂತ ಹೇಳಿ. ಇವರ ಹತ್ರ ಸಿಲ್ವರ್ ಪಾಲಿಶ್ಡ್ ಸುಮಾರು ಕಲೆಕ್ಷನ್ ಇರುತ್ತೆ ಜ್ಯುವೆಲ್ಲರಿ. ಹಾಗೆ ಅಲ್ಲಿಗೆ ಹೋಗ್ತಾ ಇದ್ದೀನಿ, ಬನ್ನಿ. ಓಕೆ, ಇವಾಗ ಶಾಪ್ ಒಳಗಡೆ ಇದ್ದೀನಿ ನಾನು. ಒಳಗಡೆ ಬರುವಾಗಲೇ ನಿಮಗೆ ಕಾಣುತ್ತೆ ಸುಮಾರು ಕಲೆಕ್ಷನ್ ಇದೆ ಇಲ್ಲಿ. ಫಸ್ಟಿಗೆ ನಾನು ಯಾಕೆ ಬಂದಿದ್ದೀನಿ ಅದು ನಾನು ಮಾಡ್ತೀನಿ, ಮತ್ತೆ ನಿಮಗೆ ಶಾಪ್ ಒಂದು ರೌಂಡ್ ತಿರುಗಿಸ್ತೀನಿ. ಹಾಯ್ ಮ್ಯಾಮ್. ಹಾಯ್ ಚೆನ್ನಾಗಿ. ಏನು ನೋಡ್ತಾ ಇದ್ದೀರಾ ಮ್ಯಾಮ್? ನನಗೆ ಹೀಗೆ ಒಂದು ಅಮ್ಮನಿಗೆ ಒಂದು ಸರ ಬೇಕಿತ್ತು ನನಗೆ. ಓಕೆ, ಸೊ ಲಾಂಗ್ ಹಾರ ಟೈಪ್ ಅಂತ. ಲಾಂಗ್ ಹಾರ ರೀತಿ, ತುಂಬ ಇದು ಬೇಡ, ಸಿಂಪಲ್ ಅಲ್ಲಿ ಲಾಂಗ್ ಹಾರ ಬೇಕಿತ್ತು. ಬನ್ನಿ ತೋರಿಸ್ತೀನಿ. ಓಕೆ, ಈ ಟೈಪ್ ಮೇಲೆ ನೋಡ್ತೀರಾ? ಈ ಟೈಪ್ ಲಾಂಗಲ್ಲಿ ಉಂಟಾ? ಹಾಂ, ಇದು ಲಾಂಗ್ ಬರುತ್ತೆ ಮ್ಯಾಮ್. ಓಕೆ, ನೋಡಿ ಸಮಥಿಂಗ್ ಈ ಟೈಪ್ ಲಾಂಗ್ ಬರುತ್ತೆ. ಇದು ಲೈಟ್ ವೆಯ್ಟ್ ಇದೆಯಲ್ಲ? ಲೈಟ್ ವೆಯ್ಟ್ ಇರುತ್ತೆ ಮ್ಯಾಮ್. ಇದು ಕಂಪ್ಲೀಟ್ ನಕಾಶ್ ವರ್ಕಲ್ಲಿದೆ. ಓಕೆ,
ಇದಕ್ಕಿಂತ ಸ್ವಲ್ಪ ಸಿಂಪಲ್ ಅಥವಾ ಓಕೆ, ನಾನು ಸಿಂಪಲ್ಗೆ ನಾನು 2 ಟೈಪಲ್ಲಿ ತೋರಿಸ್ತೀನಿ. ಸೊ ಒಂದ್ಸತಿ ನೀವು ನೋಡಿ ಅದ್ರಲ್ಲಿ ಯಾವ ಥರ ಬೇಕು ನಾನು ಆ ಟೈಪ್ ತೋರಿಸ್ತೀನಿ. ಓಕೆ ಓಕೆ, ಇಲ್ಲಿ ಕಲೆಕ್ಷನ್ ತುಂಬ ಉಂಟು. ನನಗೆ ಯಾವ ತಗೊಳ್ಳೋದಂತ ಆಗ್ತಾ ಇಲ್ಲ. ನೋಡಿ ಇದೆಲ್ಲ ವಿತ್ ಕುಂದನ್ಸ್ ಬರುತ್ತೆ. ಓಕೆ, ಕುಂದನ್ ಮತ್ತು ಸರ್ಕಾನ್ ಸ್ಟೋನ್ಸ್ ತುಂಬ ಚೆನ್ನಾಗಿದೆ ಮಾತ್ರ. ಕಂಪ್ಲೀಟ್ ಆ್ಯಂಟಿಕ್ ಫಿನಿಶಿಂಗಲ್ಲಿ ಇರುತ್ತೆ ಇದೆಲ್ಲ. ಓಕೆ, ಇದು ಒಂದು ಹಾಕಿದ್ರೆ ಸಾಕಲ್ಲ. ವೇಸ್ಟ್ ಒಂದು ಹಾಕ್ಬಿಟ್ಟು ಒಂದು ಸಿಂಕು ಜುಮ್ಕಿ ಹಾಕೊಂಡ್ರೆ ತುಂಬ ಲುಕ್ ಅನ್ಸುತ್ತೆ. ಇದು ಇದಕ್ಕೆ ಮ್ಯಾಚಿಂಗ್ ಎಲ್ಲ ಸಿಗುತ್ತಾ? ಮ್ಯಾಚಿಂಗ್ ಇಯರಿಂಗ್ಸ್ ಎಲ್ಲನೂ ಸಿಕ್ಬಿಡುತ್ತೆ, ಬ್ಯಾಂಗಲ್ಸ್ ಆಕ್ಸೆಸರೀಸ್ ಎಲ್ಲ ಸಿಕ್ಬಿಡುತ್ತೆ ಮ್ಯಾಮ್ ಇದಕ್ಕೆ. ಇದು ಮಾತ್ರ ತುಂಬ ಹೆವಿ ಆಯ್ತು. ಇದರಲ್ಲಿ ಉಂಟಾ ಕಲೆಕ್ಷನ್? ಕಲೆಕ್ಷನ್ ತುಂಬ ಸಿಗುತ್ತೆ ನೋಡಿ. ಇದ್ರಲ್ಲಿ ಸಿಂಪಲ್ ಬೇಕು ಅಂದರೆ ಇದ್ರಲ್ಲಿ ಸಿಂಪಲ್ ಕೂಡ ಸಿಗುತ್ತೆ ಈ ಥರ. ಇದು 92.5 ಪ್ಯೂರ್ ಸಿಲ್ವರ್ ಮಾಡಿರೋದು, ಸಿಲ್ವರ್ಗೆ ಗೋಲ್ಡ್ ಪಾಲಿಶ್ ಮಾಡಿರೋದು. ಇದ್ರಲ್ಲಿ ನಿಮಗೆ ಪೂರ್ತಿ ಸಿಂಪಲ್ ಡಿಸೈನ್ ವಿತ್ ಆ್ಯಂಟಿಕ್ ಫಿನಿಶಿಂಗ್ ಬರುತ್ತೆ. ಇದರಲ್ಲಿ ಇದ್ರಲ್ಲಿ ತುಂಬಾ ಕಲೆಕ್ಷನ್ ಸಿಕ್ಬಿಡುತ್ತೆ ಮ್ಯಾಮ್ ಇದು ಈ ಟೈಪಲ್ಲಿ. ಓಕೆ, ತೋರಿಸಿ ಅಂತ ನನಗೆ. ನೋಡಿ ಈ ಥರದ್ರಲ್ಲಿ ನೋಡಿ, ಇದು ನಕಾಶ್ ವರ್ಕ್ ಬರುತ್ತೆ. ಇದು ಮಾವಿನಕಾಯಿ ಡಿಸೈನ್ ಟ್ರೆಡಿಷನಲ್ ಡಿಸೈನ್ಸ್ ಇದೆ. ಈ ಟೈಪಲ್ಲ ಇವಾಗ ಹೊಸ ಕಲೆಕ್ಷನ್ ತುಂಬ ಟ್ರೆಂಡಲ್ಲಿದೆ. ಸಿಲ್ವರ್ ಅಲ್ವಾ? ಹೌದು, ಇದರಲ್ಲಿ 92.5 ಪ್ಯೂರ್ ಸಿಲ್ವರ್ ಬರುತ್ತೆ. ಗೊತ್ತೇ ಆಗಲ್ಲ. ಫುಲ್ ಎಕ್ಸಾಕ್ಟ್ ಗೋಲ್ಡಲ್ಲಿ ಏನು ಫಿನಿಶಿಂಗ್ ಇರುತ್ತಲ್ಲ ಮ್ಯಾಮ್, ಸೇಮ್ ಅದೇ ಟೈಪ್ ಫಿನಿಶಿಂಗ್ ಬರುತ್ತೆ ಇದರಲ್ಲಿ. ಇದು ನೋಡಿ, ಇದು ನಿಮಗೆ ಕಾಸಿನ ಸ್ಟೈಲ್ ಬರುತ್ತಲ್ಲ ಟ್ರೆಡಿಷನಲ್, ಆ ಟೈಪಲ್ಲಿ ಬರುತ್ತೆ. ಇದು ಕಾಸಿಂದು ಮತ್ತು ಲಕ್ಷ್ಮಿ ಇದೆ, ಕಂಪ್ಲೀಟ್ ನಕಾಶ್ ವರ್ಕ್ ಇರುತ್ತೆ. ಇದು ಸ್ಟೋನ್ಸ್ ಜೊತೆಗೆ ಬರುತ್ತೆ, ಸ್ಟೋನ್ಸ್ ಮತ್ತು ಪೆಂಡೆಂಟಲ್ಲಿ. ಇದಕ್ಕೆಲ್ಲ 10 years ವಾರಂಟಿ ಇರುತ್ತೆ ಮ್ಯಾಮ್ ಪಾಲಿಶಿಂಗ್ ಎಲ್ಲ. ಇದು ಚೆನ್ನಾಗಿದೆ. ಸ್ಟೋನ್ ವರ್ಕ್ ಬರುತ್ತೆ ಇದರಲ್ಲಿ, ಲುಕ್ ಚೆನ್ನಾಗಿ ಕಾಣಿಸುತ್ತೆ ಮ್ಯಾಮ್ ಸ್ಯಾರೀಸ್ ಮೇಲೆ ಎಲ್ಲ. ವ್ಯಾರಂಟಿ ನನಗೆ ಗೊತ್ತುಂಟು, ನಾನು ಇದಕ್ಕಿಂತ ಮೊದಲು ಕೂಡ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ ಮಾತ್ರ. ಏನಾಗಲಿಲ್ಲ ಇಷ್ಟು ತನಕ. ಹಾಕಿ ನೋಡ್ತೀನಿ ನಾನು, ಸ್ವಲ್ಪ ಶಾರ್ಟ್ ಮಾಡಿ. ವಾವ್, ಚೆನ್ನಾಗಿದೆ ಅಲ್ಲ? ತುಂಬ ಚೆನ್ನಾಗಿ ಕಾಣಿಸ್ತಿದೆ ಮ್ಯಾಮ್ ಸ್ಯಾರೀಸ್ ಮೇಲೆ. ಜಸ್ಟ್ ಅದ್ರ ಜೊತೆ ಇಯರಿಂಗ್ ನೀವು ಹಾಕಿದ್ದೀರಾ, ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಮ್ಯಾಮ್. ಅಂದರೆ ಲಾಂಗ್ ಇದೆ ಇದು, ಸ್ಟೋನ್ ಮತ್ತು ಇದು ಕಾಂಬಿನೇಷನ್ ಚೆನ್ನಾಗಿದೆ ಇದರದ್ದು. ಅದು ತೋರಿಸಿ ಅಂತ ನನಗೆ. ಇದಾ ಲಾಸ್ಟ್ ಒನ್. ಇದು ಹವಳನ? ಹೌದು, ಇದು ಅವಳ ಸ್ಟೋನ್, ಅವಳದ್ದು ಬರುತ್ತೆ. ಮತ್ತು ಜರ್ಕಾನ್ ಸ್ಟೋನ್ಸ್ ಇದೆ. ಓಕೆ, ಮತ್ತೆ ಕಂಪ್ಲೀಟ್ ಜರ್ಕಾನ್ ವಿತ್ ವೈಟ್ ಗ್ರೀನ್ ಕಲರ್ ಇದೆ. ಸೊ ಎಲ್ಲದ್ರ ಮೇಲೆ ಮ್ಯಾಚ್ ಆಗಿಬಿಡುತ್ತೆ. ತ್ರೀ ಕಲರ್ ಕಾಂಬಿನೇಷನ್ಸ್ ಇದೆ ಅಲ್ವಾ. ಸೊ ನೀವು ಯಾವುದೇ ಕಲರ್ ಸ್ಯಾರೀಸ್ ಹಾಕೊಂಡ್ರೆ ಕೂಡ ತುಂಬ ಲುಕ್ ಕಾಣಿಸುತ್ತೆ. ಹೌದು, ಚೆನ್ನಾಗಿದೆ ಇದು. ನೋಡ್ಬೋದಲ್ಲ? ಎಸ್ ಮ್ಯಾಮ್. ವಾವ್, ಇದು ನೋಡಿ, ಇದರಲ್ಲಿ ಎಲ್ಲ ಹವಳ ಸ್ಟೋನು ಎಲ್ಲ ಹಾಕಿದಾರಲ್ವಾ? ಮತ್ತೆ ಸ್ಟೋನ್ಸ್ ಎಲ್ಲಾನು ಸ್ಟಡೆಡ್ ಇರುತ್ತೆ ಮ್ಯಾಮ್. ಗೋಲ್ಡನ್ ನಿಮ್ಗೆ ಹೆಂಗೆ ಸೆಟ್ಟಿಂಗ್ಸ್ ಬರುತ್ತಲ್ಲ, ಸೇಮ್ ಕೈಂಡ್ ಆಫ್ ಸೆಟ್ಟಿಂಗ್ಸ್ ಇದರಲ್ಲೂ ಇರುತ್ತೆ. ಓಕೆ, ಇದು ಸ್ಟೋನ್ ಎಲ್ಲ ಫೇಡ್ ಆಗುತ್ತೆ ಏನಾದರೂ? ಸ್ಟೋನ್ಸ್ ಆ ಥರ ಏನು ಫೇಡ್ ಎಲ್ಲ ಏನೂ ಆಗೋದಿಲ್ಲ. ಯಾಕಂದರೆ ಜರ್ಕಾನ್ ಸ್ಟೋನ್ಸ್ ಬರುತ್ತೆ, ಫೇಡ್ ಆ ಥರ ಏನೂ ಆಗೋದಿಲ್ಲ. ಓಕೆ ಓಕೆ, ಅದೇ ಥರ ಇದು ನೋಡಿ ಮ್ಯಾಮ್, ಇದು ಚೆನ್ನಾಗಿದೆ. ನಮಸ್ತೆ ಮ್ಯಾಮ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಮ್ಯಾಮ್. ತುಂಬ ಟೈಮ್ ಆಯಿತು. ಹೌದು, ಆಮೇಲೆ ನೋಡ್ತಾ ಇದ್ದೀನಿ. ಬ್ಯುಸಿ ಇದ್ದೀರಾ ನೀವು? ಹೌದು, ಇದು ಚೆನ್ನಾಗಿದೆ. ಇದು ಹೆವಿ ಇದೆಯಲ್ಲ ತುಂಬ? ಹೌದು, ಇದು ಹೆವಿ ಇದೆ. ಅದೇ ಥರ ಇದು ನೋಡ್ಬೋದು, ಚೋಕರ್ ಸ್ಟೈಲಲ್ಲಿ. ಇದು ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಇನ್ನೊಂದು ಕಡೆ ಬರೋದು ಕಡಿಮೆ ಆಯಿತಾ? ಬರೀ ಆನ್ಲೈನ್ ಇಸ್ಕೊಳ್ತೀರಾ? ಹೌದು, ನಮಗೆ ಆಗಲಿಲ್ಲ ಸುಮಾರು ಟೈಮ್. ಮನೆ ತುಂಬ ಆರ್ಡರ್ಸ್ ನೋಡಿ, ಮನೆದೆಲ್ಲ ಆಗ್ತಾ ಇರುತ್ತಲ್ಲ ಕೆಲಸ, ಹಾಗೆ. ಓಕೆ, ನನಗೆ ಬೆಸ್ಟ್ ತೋರಿಸಿ. ಅಮ್ಮನಿಗೆ ಒಂದು ಗಿಫ್ಟ್, ಮತ್ತು ನನಗೆ ನನ್ನ ಸಿಸ್ಟರ್ ಇನ್ ಲಾದು ಎಂಗೇಜ್ಮೆಂಟ್ ಕೂಡ ಉಂಟು. ರೆಡಿಯಲ್ಲೇ ತುಂಬ ಆಪ್ಷನ್ ಸಿಗ್ಬಿಡುತ್ತೆ. ನಿಮ್ಗೆ ಏನಾದರೂ ಸ್ಪೆಸಿಫಿಕ್ ಬೇಕಾದರೆ ಮಾಡ್ಬೋದು, ಬಟ್ ಟೈಮ್ ಆಗುತ್ತೆ. ಹೌದಾ? ರೆಡಿಯಲ್ಲಿ ನೋಡ್ರಿ, ಯಾಕೆ ನಾನು ನೋಡ್ತೀನಿ, ಯಾವುದಾದ್ರು ಸೆಲೆಕ್ಟ್ ಮಾಡ್ತೀನಿ ಹಾಗಾದ್ರೆ. ಇದು ನೋಡಿ, ಇದು ಚೆನ್ನಾಗಿದೆ ಆಪ್ಷನ್. ವಾವ್, ಇದು ಚೆನ್ನಾಗಿದೆಲ್ಲ? ಅದು ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಸ್ಟೋನ್ಸಲ್ಲಿದೆ. ಸಿಸ್ಟರ್ ಒನ್ ಲಾಗಿನೂ ಚೆನ್ನಾಗಿ ಕಾಣಿಸುತ್ತೆ, ಮ್ಯಾಮ್ಗೂ ಚೆನ್ನಾಗಿ ಕಾಣಿಸುತ್ತೆ. ಇದು ಅಂದರೆ ಅವ್ರಿಗೆ ಎಂಗೇಜ್ಮೆಂಟ್ಗೆ ಅಂದರೆ ಈ ಥರ ಸ್ವಲ್ಪ ಹೆವಿಯಾಗಿ ನೋಡ್ತೀರಾ ಸ್ಟೋನ್ಸಲ್ಲಿ. ಈಗ ಸ್ಟೋನ್ ಜ್ಯುವೆಲ್ರಿ ತುಂಬ ನಡೀತಿದೆ. ಹೌದು, ನನಗೆ ಸ್ವಲ್ಪ ನನಗೆ ಬೇಕಿತ್ತು ಒಂದು. ನಿಮಗೂ ಒಂದು ತೋರಿಸ್ತೀನಿ. ವಾವ್, ಇದು ಕೂಡ ಚೆನ್ನಾಗಿದೆ. ಇದು ಡ್ರೆಸ್ಸಿಗೆ, ಸಾರಿಗೆ ಎಲ್ಲದಕ್ಕೂ ಕೂಡ ಮ್ಯಾಚ್ ಆಗುತ್ತೆ. ಮತ್ತು ಹೆವಿ ಇದೆ ಮ್ಯಾಮ್, ಸಿಂಗಲ್ ಪೀಸ್ ಜೊತೆಗೆ ಒಂದು ಚೋಕರ್ ಹಾಕಿಬಿಟ್ರು ತುಂಬ ಚೆನ್ನಾಗಿ ಎದ್ದು ಕಾಣಿಸುತ್ತೆ. ವಾವ್, ಇದು ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ರೆಡ್ ಗ್ರೀನ್ ಕಾಂಬಿನೇಷನ್ ಇದೆ ಅಲ್ಲ ಮ್ಯಾಮ್, ಯಾವುದು ಕಲರ್ ಸೀರೆಗೆ ಹಾಕಿ ಮ್ಯಾಚ್ ಆಗುತ್ತೆ. ಅದು ತುಂಬ ಚೆನ್ನಾಗಿ ಕಾಣ್ತಾ ಉಂಟು. ಒಂದು ಹಾಕಿದ್ರೆ ಸಾಕು, ಹೆವಿ ಆಗಿ ಕಾಣ್ತಾ ಉಂಟು. ಕರೆಕ್ಟು. ಈಗ ಅದೇ ಥರ ನಡೀತಿದೆ ಮ್ಯಾಮ್, ಸ್ಟೇಟ್ಮೆಂಟ್ ಪೀಸ್ ಒಂದು ಹಾಕಿಬಿಟ್ಟು ಇಯರಿಂಗ್ಸ್ ದೊಡ್ಡದು ಹಾಕಿ ಸಾಕಿರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಬೇರೆ ಕಡೆ ಹೇಳ್ತಾರೆ ಜಾಸ್ತಿ ತಗೊಳ್ಳಿ, ಬಟ್ ನಾನು ಹೇಳ್ತೀನಿ ಏನು ರಿಕ್ವೈರ್ಡ್ ಇದೆ ಅಷ್ಟೇ. ಆದರೆ ತುಂಬ ಚೆನ್ನಾಗಿ ಮಾಡ್ತೀರಾ ಮಾತ್ರ ಡಿಸೈನ್. ಎಸ್ ಮ್ಯಾಮ್, ಯಾರಿಗೆ ಹೇಳಲಿಕ್ಕೆ ಆಗಲ್ಲ ಇದು ಗೋಲ್ಡ್ ಸಿಲ್ವರ್. 100% ಏನು ಡಿಫ್ರೆಂಟೇ ಮಾಡೋಕ್ಕಾಗಲ್ಲ. ಅದು ರಿಯಲ್ ಡೈಮಂಡ್ ಡಿಸೈನ್ ಇದೆ, ಫಿನಿಶಿಂಗು ಅದೇ ಥರ ಇದೆ ಮ್ಯಾಮ್. ಇದು ಟ್ರಾವೆಲಿಂಗ್ ವೈಸ್, ಸೇಫ್ಟಿ ವೈಸ್ ತುಂಬ ಕನ್ವೀನಿಯೆಂಟ್ ಇರುತ್ತೆ. ಮತ್ತು ಗೋಲ್ಡ್ ತಗೊಳ್ತಾರೆ, ಗೋಲ್ಡ್ ಲಿಮಿಟೆಡ್ ಪೀಸಸ್ ತಗೊಳಕ್ಕಾಗುತ್ತೆ. ಇದು ಎಷ್ಟು ಬೇಕೋ ಅಷ್ಟು ತಗೋಬಹುದು ನೀವು. 10 years ವಾರಂಟಿ ಇರುತ್ತೆ ಪಾಲಿಶಿಂಗ್ಗೆ, ಸ್ಟೋನ್ಸ್ಗೆ ಲೈಫ್ ಟೈಮ್ ವಾರಂಟಿ ಇರುತ್ತೆ. ಇನ್ ಕೇಸ್ ಯಾವತ್ತಾದರೂ ನಿಮಗೆ ಪಾಲಿಶ್ಡ್ ಅಲ್ಲ ಅನ್ಸಿದ್ರೆ ತಂದ್ಕೊಡಿ, ಫ್ರೀ ಆಫ್ ಕಾಸ್ಟ್ ಪಾಲಿಶ್ ಮಾಡ್ಕೊಡ್ತೀವಿ 10 years ಅಲ್ಲಿ. ಸ್ಟೋನ್ಸ್ಗೆ ಒಂದು ಸ್ಟೋನು ಉದ್ರೋದ್ರೆ ತಂದ್ಕೊಡಿ, ಫ್ರೀ ಆಫ್ ಕಾಸ್ಟ್ ಹಾಕ್ಕೊಡ್ತೀವಿ. 100% ಮ್ಯಾಮ್. ನಾನು ಹಾಗೆ ಇಲ್ಲಿಂದ ಸುಮಾರು ತಗೊಂಡಿದ್ದೀನಿ, ಇಷ್ಟರವರೆಗೆ ಏನು ಕಂಪ್ಲೇಂಟ್. ನೀವು ಮೋಸ್ಟ್ಲಿ 4 years 5 years ಇಂದ ಬರ್ತಿದ್ದೀರಾ, ಏನು ಪ್ರಾಬ್ಲಮೇ ಬರಲ್ಲ ಮ್ಯಾಮ್. ಅದೇ ಅಶ್ಯೂರೆನ್ಸ್ ಇಟ್ಕೊಳ್ಳಿ, ನಾವು ಕ್ವಾಲಿಟಿಯಲ್ಲಿ ಯಾವಾಗಲೂ ಕಾಂಪ್ರಮೈಸ್ ಮಾಡಲ್ಲ. ಫಿನಿಶಿಂಗ್ ಮೇನ್, ಈ ಪ್ರಾಡಕ್ಟ್ ನೀವು ಏನಕ್ಕೆ ತಗೊಳ್ತೀರಾ ಅಂದರೆ ಗೋಲ್ಡ್ ಥರನೇ ಕಾಣಿಸ್ಬೇಕು, ಅದಕ್ಕೂ ನಾವು ಅದೇ ಥರ ಫಿನಿಶಿಂಗ್ ಮಾಡ್ತೀವಿ. ಮತ್ತು ಇಲ್ಲಿ ಇರುವಷ್ಟು ಕಲೆಕ್ಷನ್ ನಾನು ಎಲ್ಲಿ ಕೂಡ ನೋಡಲಿಲ್ಲ. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್, ಬರೀ ಸ್ವಲ್ಪ ನೋಡಿದ್ದೀರಾ. ನಮ್ಮ ಹತ್ರ ನೆಕ್ಲೆಸಲ್ಲಿ ಕರೆಂಟ್ಲಿ ಅರೌಂಡ್ 800 to 900 ಡಿಸೈನ್ಸ್ ಇದೆ ಬರೀ ನೆಕ್ಲೆಸಲ್ಲಿ. ಮತ್ತು ನಾವು ಯಾವುದೋ ಡಿಸೈನ್ ಆಗಷ್ಟು ರಿಪೀಟ್ ಮಾಡಲ್ಲ, ಎಲ್ಲ ಬೇರೆ ಬೇರೆ ಥರ ಡಿಸೈನ್ಸ್ ಇರುತ್ತೆ. ಅಂದರೆ ಹೊಸದಾಗಿ ಬರ್ತಾ ಇರುತ್ತೆ. ಎವ್ರಿ ವೀಕ್ ಎವ್ರಿ 10 days ಹೊಸ ಕಲೆಕ್ಷನ್ ಆ್ಯಡ್ ಆಗುತ್ತೆ. ನಾವು ಹೆಚ್ಚಾಗಿ ಆನ್ಲೈನಲ್ಲೇ ಇವರದ್ದು ಪರ್ಚೇಸ್ ಮಾಡ್ತಾ ಇದ್ದೆ. ನನಗೆ ಬರಲಿಕ್ಕೂ ಆಗಿರಲಿಲ್ಲ. ಎಂಗೇಜ್ಮೆಂಟಿಗೆ ಅಂತ ಹೇಳುವಾಗ ನಾನು ನೋಡಲೇಬೇಕಾಗುತ್ತೆ ಬಂದೆಲ್ಲ, ಹಾಗೆ ನಾನು ನೋಡ್ತಾ ಇದ್ದೀನಿ, ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಇದು ಸಿಂಗಲ್ ಸ್ಟೇಟ್ಮೆಂಟ್ ಪೀಸ್, ಬೇಸಿಕ್ಲಿ ಬ್ರೈಡಲ್ ವೇರ್ಗೆ ಇರುತ್ತೆ.
ಎಂಗೇಜ್ಮೆಂಟ್ಗೆ ಹೆವಿ ಆಯಿತು ಅಂದರೆ ಮದುವೆಗೆ ನೋಡ್ಬೋದು ಈ ಥರ ನೋಡಿ. ಹೌದು, ಇವ್ರದ್ದು ಮೇನ್ ಏನು ಗೊತ್ತುಂಟಾ, ಇಲ್ಲಿ ನಿಮಗೆ ಬ್ರೈಡಲ್ಗೆ ಸಿಗುವಂಥದ್ದು ಎಲ್ಲ ಕೂಡ ಸಿಗುತ್ತೆ ನಿಮಗೆ. ಹೌದು, ನೆಕ್ಲೆಸ್, ಹಾರ, ಡಾ, ಬಂಕಿ ಏನೇನು ಬೇಕು ಎಲ್ಲ ಸಿಗ್ಬಿಡುತ್ತೆ ಮದುವೆಗೆ. ಮತ್ತು ಇದೆಲ್ಲ ಪ್ರತಿ ಒಂದು ಪ್ರಾಡಕ್ಟ್ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಮ್ಯಾಮ್. ಸೊ ಪ್ರೈಸ್ ಆ್ಯಂಡ್ ಕ್ವಾಲಿಟಿ ಫುಲ್ ಅಶ್ಯೂರೆನ್ಸ್ ಇರುತ್ತೆ ನಿಮಗೆ. ವಾವ್, ಇದು ನೋಡಿ ಎಷ್ಟು ಚೆನ್ನಾಗಿದೆ. ಸಾರಿಗೆಲ್ಲ ಸೂಪರ್, ಟ್ರೆಡಿಷ್ನಲ್ ವೇರಿಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಅದಕ್ಕೆ ಅದು ಒಂದೊಂದು ಕಾಂಬಿನೇಷನ್ ಕೊಡ್ತಾರೆ ನೋಡಿ, ಅದು ನನಗೆ ಇಷ್ಟ ಆಗೋದು. ಇದರಲ್ಲಿ ನೋಡಿ ಅಂತ ಇದು ಯಾವುದೇ ಕಲರ್ ಸಾರಿಗೆಲ್ಲ ಚೆನ್ನಾಗಿ ಕಾಣುತ್ತೆ ಇದು ನೋಡಿ, ಇದು ಡಿಫ್ರೆಂಟ್ ಆಗಿದೆ ಮ್ಯಾಮ್. ಕುಂದನ್ಸ್ ಮತ್ತು ಮೊಸನೈಟ್ ಜೊತೆಗಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ವಾವ್, ಇದು ಕೂಡ ಚೆನ್ನಾಗಿದೆ. ಹಾಕಿದರೆ ನಮ್ಮನ್ನೇ ನೋಡ್ತಾ ಇರ್ತಾರೆ ಎಲ್ಲರೂ. ಅದು ಒಂದು ಸ್ಟೇಟ್ಮೆಂಟ್ ಪೀಸ್ ಥರ ಇದೆ ಮ್ಯಾಮ್. ಅಲ್ಲ, ಇವತ್ತು ನೀವು ಬರೀ ಸ್ಟೇಟ್ಮೆಂಟ್ ಪೀಸೇ ನೋಡ್ತಾ ಇದ್ದೀರಾ. ತುಂಬ ಚೆನ್ನಾಗಿದೆ ಇದು. ಓಕೆ, ಹಾಗಾದ್ರೆ ಸ್ವಲ್ಪ ಲಾಂಗಲ್ಲಿ ನೋಡಿದ್ದಲ್ಲ, ಇದು ಸ್ವಲ್ಪ ನೆಕ್ಲೆಸ್ ರೀತಿ ನೋಡಿ, ಇದು ತುಂಬ ಚೆನ್ನಾಗಿದೆ ಮಾತ್ರ, ಗ್ರ್ಯಾಂಡ್ ಇದೆ. ಓಕೆ, ನನಗೆ ಹಾಕಿ ಸಾಕಾಯಿತು, ಆದರೆ ನೋಡಿ ಸಾಕಾಗಲಿಲ್ಲ, ಯಾಕೆಂದರೆ ಅಷ್ಟೊಂದುಂಟು. ಇದು ನೋಡಿ, ಸ್ಟೋನಲ್ಲಿ ಸಿಂಪಲ್ ನೆಕ್ಲೆಸ್, ಇದು ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು. ಇದರೊಂದಿಗೆ ಯಾವುದಾದ್ರೂ ಲಾಂಗ್ ಹಾಕಿದ್ರು ಅಥವಾ ಹೀಗೇ ಹಾಕಿದ್ದು ಚೆನ್ನಾಗಿ ಕಾಣುತ್ತೆ, ಸಿಂಗಲ್ ಆಗಿ ಅಥವಾ ಗೌನಿಗೆ ಕೂಡ ಇದು ಚೆನ್ನಾಗಿ ಕಾಣುತ್ತೆ. ಇದು ಕೂಡ ಚೆನ್ನಾಗಿದೆ, ಇದು ಕೂಡ ಇಷ್ಟ ಆಗ್ಬೋದು ಅಮ್ಮನಿಗೆ, ತುಂಬ ಚೆನ್ನಾಗಿದೆ. ಲಾಂಗ್ ಕೂಡ ಇದೆ ಇದು, ಹಾಗೂ ಸಿಂಪಲ್ ಆಗಿ ಚೆನ್ನಾಗಿದೆ ನೋಡಿ. ಇದು ನೀವು ಹಾಕಿರೋ ಥರನೇ ಇದು ಹಾರ ಥರನೂ ಯೂಸ್ ಆಗುತ್ತೆ, ಸಿಂಪಲ್ ಒಕೇಶನ್ಗೆ ಡಾಬ್ ಥರನೂ ಆಗುತ್ತೆ. ಅಂದರೆ ಇದು ಮಲ್ಟಿಪಲ್ ಯೂಸ್ ಆಗುತ್ತೆ. ನೀವು ಹಾಕಿರೋದು ಅದೇ ಥರ ಯೂಸ್ ಮಾಡ್ಬೋದು. ಕರೆಕ್ಟು, ಚೆನ್ನಾಗಿ ಕಾಣಿಸುತ್ತೆ ಮ್ಯಾಮ್. ಅದು ಇದು ಮಕ್ಳಿಗೂ ಆಗುತ್ತೆ, ನಿಮಗೂ ಆಗುತ್ತೆ ಮ್ಯಾಮ್. ಫ್ರೀ ಸೈಜ್ ಇರುತ್ತೆ, ಯಾರಿಗೂ ಆಗಿಬಿಡುತ್ತೆ ಮನೆಯಲ್ಲಿ. ಚೆನ್ನಾಗಿದೆ ನೋಡಿ, 2 in 1. ಇದು ಎವರ್ಗ್ರೀನ್ ಡಿಸೈನ್ ಇದೆ ಮ್ಯಾಮ್. ತುಂಬ ಚೆನ್ನಾಗಿದೆ. ಹೌದು, ಕಾಸಿನ ಸರ ಎವರ್ಗ್ರೀನ್ ಆಪ್ಷನ್ ಇದೆ ಇದು. ಎಷ್ಟು ಚೆನ್ನಾಗಿದೆ ಇದು, ಅದರ ಕಲರ್ ಕೂಡ ಗೋಲ್ಡ್. ಹೌದು, ಇದಕ್ಕೆ ಬೇಕಾದರೆ ಒಂಚೂರು ರೆಡ್ ಆ್ಯಂಟಿಕ್ ಮಾಡಿಸಿ, ಅದು ಚೆನ್ನಾಗಿ ಕಾಣಿಸುತ್ತೆ. ಎರಡು ಮಾಡ್ಬೋದು. ಹೌದು, ರೆಡ್ ಬ್ಲ್ಯಾಕ್ ಈಗ ಬೇಕು ಮಾಡಿಸ್ಬೋದು. ಈಗ ನಮ್ಮ ಹತ್ರ ಬೇರೆ ಏನಾದರೂ ಇದ್ದರೆ ಅದರದ್ದು ಮ್ಯಾಚಿಂಗು ಮಾಡ್ಬೋದು. ಕರೆಕ್ಟು, ಚೆನ್ನಾಗಿದೆ. ವಾವ್, ಇದು ಚೆನ್ನಾಗಿದೆ. ನಾನು ಹೇಳ್ದಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ವಾವ್, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆಲ್ಲ. ಹೌದು, ಇದು ವಿತ್ ಮೊಸನೈಟ್ ಸ್ಟೋನ್ಸ್ ಬರುತ್ತೆ. ಇದನ್ನ ಬೇಕಾ ಕಸ್ಟಮೈಸ್ ಕೂಡ ಮಾಡಿಸ್ಕೋಬೋದು. ಸಪ್ರೇಟ್ ಪೆಂಡೆಂಟ್ಸ್ ಇದೆ, ಬೀಡ್ಸ್ ಇದೆ. ಸೊ ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಕಸ್ಟಮೈಸ್ ಕೂಡ ಮಾಡ್ಕೋಬೋದು. ಹೌದು, ಕಲರು ಮತ್ತೆ ತುಂಬಾ ಕಲೆಕ್ಷನ್ಸ್ ಸಿಗ್ಬಿಡುತ್ತೆ ಪೆಂಡೆಂಟ್ಸ್ ಎಲ್ಲೆಲ್ಲಿ ಕೂಡ. ಇವಾಗ ಅದೇ ಥರ ಪೆಂಡೆಂಟ್ಸ್ಗೆ ತುಂಬಾ ಕಲರ್ ಟೈಪ್ಸ್ ಆಫ್ ಬೀಡ್ಸ್ ಸಿಗ್ಬಿಡುತ್ತೆ ನಮ್ಮ. ಕಲರು ಮತ್ತೆ ಥಿಕ್ನೆಸಸ್ ಎಲ್ಲ ಬರುತ್ತೆ. ಸೊ ನಿಮಗೆ ಎಷ್ಟು ಲೆಂತ್ ಬೇಕು, ಲೈಕ್ ಲೇಯರ್ಸಲ್ಲಿ ನೀವು ಬೇಕಂದ್ರೆ ಮಾಡಿಸ್ಕೊಳ್ಬೋದು. ಈ ಟೈಪ್ ಎಲ್ಲ ಬರುತ್ತೆ. ಓಕೆ ನೋಡಿ, ಈ ಥರದ್ದಿದೆ. ಇದು ಸ್ವಲ್ಪ ಸಣ್ಣ ಬೀಡ್ ಇದೆ. ಹೌದು, ಇದು ನಿಮಗೆ ಕಲರ್ಸ್ ಎಲ್ಲ ಕೂಡ ಆಪ್ಷನ್ಸ್ ಇರುತ್ತೆ. ಇದರಲ್ಲಿ ಜಸ್ಟ್ ಸಿಂಗಲ್ ಎಂಡ್ ಕೂಡ ಸಿಗುತ್ತೆ. ಇದರಲ್ಲಿ ದಶಾವತಾರ ಡಿಸೈನ್ ಬರುತ್ತೆ. ಇದು ಓಕೆ, ವೈಟ್ ಆ್ಯಂಡ್ ಗ್ರೀನ್ ಕಲರ್ ಕಾಂಬಿನೇಷನ್ ಇದೆ. ಕಂಪ್ಲೀಟ್ ಆ್ಯಂಟಿಕ್ ಫಿನಿಶಿಂಗ್ ಬರುತ್ತೆ ನೋಡಿ. ಫಿನಿಶಿಂಗ್ ಕೂಡ ಅಷ್ಟು ನೀಟ್ ಬರುತ್ತೆ, ಯಾಕಂದ್ರೆ ಆ್ಯಂಟಿಕ್ ಪಾಲಿಶ್ ಮಾಡಿರೋದ್ರಿಂದ. ಸೊ ನಿಮಗೆ ಡಿಸೈನ್ ಇನ್ನೂ ಕ್ಲೀನಾಗಿ ಕಾಣಿಸುತ್ತೆ ಮ್ಯಾಮ್. ಅದು ಇಷ್ಟು ಸಣ್ಣದಾದ್ರೂ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ಕಂಪ್ಲೀಟ್ ಡೈಮಂಡ್ ಫಿನಿಶಿಂಗ್ ಬರುತ್ತೆ ಮ್ಯಾಮ್. ಇದು ಲಾಂಗ್ ಹಾರ ಟೈಪ್ ಇದೆ. ಇದು ಲಾಂಗ್ ಹಾರ ಟೈಪ್ ಬರುತ್ತೆ. ಇದು ಜುಮ್ಕಿ ಸೆಟ್ ಇದೆ. ಇದು ನೆಕ್ಲೆಸ್ ಬರೀ ಮಿಕ್ಸ್ ಮ್ಯಾಚ್ ಮಾಡಿ ಇಟ್ಟಿರೋದು ಮ್ಯಾಮ್. ನೀವು ಹಾರ ನೆಕ್ಲೆಸ್ ಯಾವುದಾದ್ರೂ ಇಷ್ಟ ಮಾಡಿ ಅದಕ್ಕೆ ಮ್ಯಾಚಿಂಗ್ ತೋರಿಸ್ಬೇಕು. ನಮಗೆ ಯಾವ್ದು ಮ್ಯಾಚಿಂಗ್ ಆಗುತ್ತೆ, ಇಷ್ಟ ಆಗುತ್ತೆ ಅದು ನಾವು ಮ್ಯಾಚ್ ಮಾಡ್ಬೋದಲ್ಲ. ಇದಕ್ಕೆಲ್ಲ ಎಷ್ಟಾಗುತ್ತೆ ಈಗ ಮ್ಯಾಮ್? ನೆಕ್ಲೆಸಸ್ ಬಂದು ಅರೌಂಡ್ 7,000 ಸ್ಟಾರ್ಟ್ ಆಗುತ್ತೆ. ಬೇರೆ ಬೇರೆ ಪ್ರೈಸ್ ರೇಂಜಲ್ಲಿರುತ್ತೆ. ಈಗ ನೀವು ಇದು ನೋಡ್ತಿದ್ರಲ್ಲ ಸ್ಟೋನ್ಸು, ಇದು ಅರೌಂಡ್ 9,000 ಇದೆ. ಈ ದಶಾವತಾರ ನೆಕ್ಲೆಸ್ ಅರೌಂಡ್ 35,000-40,000 ರೇಂಜಿಂದ ಇದೆ. ಬೇರೆ ಬೇರೆ ಪ್ರೈಸ್ ರೇಂಜಲ್ಲಿ ಸಿಗ್ಬಿಡುತ್ತೆ ನಿಮಗೆ. ಅಂದರೆ ಎಲ್ಲ ಟೈಪ್ ಬಜೆಟ್ ಇರೋವ್ರಿಗೂ ಸಿಗ್ಬಿಡುತ್ತೆ ಮ್ಯಾಮ್ ನಿಮಗೆ. ಒಂದ್ಸತಿ ಇಲ್ಲಿ ನೋಡಿ, ಇಲ್ಲಿ ಇನ್ನೂ ತುಂಬ ಕಲೆಕ್ಷನ್ಸ್ ಇದೆ. ಓಕೆ, ಮ್ಯಾಮ್ ಈ ಥರದ್ದು ನೋಡಿ, ಇದೆಲ್ಲ ಲೋ ರೇಂಜಿಂದ ಸ್ಟಾರ್ಟಿಂಗ್ ಇದೆ. ಈ ಥರ ನೆಕ್ಲೆಸ್ ಅರೌಂಡ್ 7,000 ಸ್ಟಾರ್ಟ್ ಆಗುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಗಿಫ್ಟಿಂಗು ಚೆನ್ನಾಗಿ ಕಾಣಿಸುತ್ತೆ. ಹೌದು, 7,000 ಸ್ಟಾರ್ಟ್ ಆಗುತ್ತೆ. ಹೌದು, ಈ ಥರ ನಾನು ತೋರಿಸಿರೋದೆಲ್ಲ 7,000 ಸ್ಟಾರ್ಟಿಂಗ್ ಇದೆ. ಒಂಚೂರು ಹೆವಿ ಹೋಗುತ್ತೆ ಅಂದರೆ ಇದು ಅರೌಂಡ್ 12,000-13,000 ರೇಂಜಲ್ಲಿ ಇರುತ್ತೆ. ಅದೇ ಥರ ಒಂಚೂರು ಹೆವಿ ಬೇಕಾದರೆ ಇದೆಲ್ಲ ಸ್ಟೋನ್ ಜೊತೆಗಿದೆ. ಈಗ ನಿಮಗೆ ಇಷ್ಟ ಆಗ್ತಿತ್ತು ನೋಡಿ, ಅದೇ ಥರ ನವರತ್ನ ಜೊತೆಗೆ. ನವರತ್ನ ಈಗ ತುಂಬ ನಡೀತಿದೆ ಮ್ಯಾಮ್, ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಕಲರ್ಸ್ ಕರೆಕ್ಟ್. ಇವಾಗ ಈ ಥರದ್ದು ಜಾಸ್ತಿ ನಡೀತಿದೆ. ಇಟ್ಟು ತೋರಿಸಿ ಮ್ಯಾಮ್ಗೆ. ಈ ಟೈಪ್ ಬರುತ್ತೆ. ಸಿಂಪಲ್ ನೆಕ್ಲೆಸ್ ಥರ ಇದೆ, ಸ್ಟೋನ್ಸ್ ಮತ್ತು ಪ್ಲೇನಲ್ಲಿ. ಇದು ನಿಮಗೆ ಗೊತ್ತಿರುತ್ತೆ, ರಿವರ್ಸಬಲ್ ನೆಕ್ಲೆಸ್. 2 ಸೈಡೆಡ್ ಇದೆ. ಈ ಕಡೆನೂ ಹಾಕೋಬಹುದು, ಈ ಕಡೆನೂ ಹಾಕೋಬಹುದು. ಹೌದು, ಇದು ಪೂರ್ತಿ ರಿವರ್ಸಬಲ್ ಅಲ್ಲಿ ಹೊಸ ಡಿಸೈನ್ಸ್ ಬಂದಿರೋದು. ಇಲ್ಲಿರೋದೆಲ್ಲ ಒಂಚೂರು ಹೆವಿ ಇರೋದು ನೆಕ್ಲೆಸಸ್ಸು. ನೀವು ಬ್ರೈಡಲ್ ವೇರ್ಗೂ ನೋಡ್ತಿದ್ರಲ್ಲ, ಇದು ನೋಡ್ಬೋದು. ನೀವು ಸೆಲೆಕ್ಟ್ ಮಾಡಿರೋದು ಹಾರಗೆ ಇದು ಮ್ಯಾಚ್ ಆಗುತ್ತೆ. ಚೆನ್ನಾಗಿದೆ.
ಇನ್ನೊಂದು ಕಾಸಿನ ಸರ ನೋಡಿದ್ರಲ್ಲ, ಅದಕ್ಕೆ ಸೇಮ್ ಮ್ಯಾಚಿಂಗ್ ನೆಕ್ಲೆಸ್ ಬೇಕಾದರೆ ಇದು ಇದೆ. ನೀವು ನೋಡಿ ಮ್ಯಾಮ್, ಇದರಲ್ಲಿ ಯಾವುದಾದ್ರೂ ಇಷ್ಟ ಆಗ್ತಿದೆ ಅಂದರೆ ಇದು ಹೊಸದಾಗಿ ಬಂದಿದೆ. ಇದು ಸಿಂಪಲ್ ನೆಕ್ಲೆಸ್ ಥರ ಇರುತ್ತೆ. ನೀವು ಪೆಂಡೆಂಟ್ ಜೊತೆಗೂ ಹಾಕೋಬಹುದು, ಬರೀ ನೆಕ್ಲೆಸ್ ಹಾಕಿದ್ರೂ ಚೆನ್ನಾಗಿ ಕಾಣಿಸುತ್ತೆ. ಇದು ಪೆಂಡೆಂಟ್ ಹಾಕ್ಬೋದು. ಪೆಂಡೆಂಟ್ ಹಾಕಿದ್ರೆ ಇನ್ನೂ ಚೂರು ಹೆವಿ ಅನ್ಸುತ್ತೆ ಮ್ಯಾಮ್. ಸಿಂಪಲ್ ಆಗಿ ಚೆನ್ನಾಗಿದೆ ಇದು ಮಾತ್ರ. ಸ್ಮಾಲ್ ಒಕೇಶನ್, ಸ್ಮಾಲ್ ಗ್ಯಾದರಿಂಗ್ಸ್ ಇದ್ದರೆ ಆರಾಮಾಗಿ ಹಾಕೋಬಹುದು. ಇವಾಗ ನಿಮ್ಮ ಮನೆಯಲ್ಲಿ ಫಂಕ್ಷನ್ಸ್ ಇದೆ ಅಲ್ಲ, ಯೂಸ್ 100% ಆಗುತ್ತೆ ಮ್ಯಾಮ್. ಇದು ಇದರಲ್ಲಿ ಯಾವುದಾದ್ರೂ ಸಪ್ರೇಟ್ ಇಟ್ಟಿಲ್ಲ ಮ್ಯಾಮ್. ಇದು ನೋಡಿ, ನೀವು ಗಿಫ್ಟಿಂಗ್ಗೆ ಹೇಳ್ತಿದ್ರಲ್ಲ, ಈ ಥರದ್ದು ಒಂದು 2 ತಗೋಬಹುದು. ಎಷ್ಟು ಹೇಳಿದ್ರೆ ಇದಕ್ಕೆ? ಹೌದು, ಸ್ಟಾರ್ಟಿಂಗ್ 7,000 ಇದೆ. ನಿಮ್ಗೆ ಯಾವ್ದು ಇಷ್ಟ ಆಗ್ತಿದೆ ಹೇಳಿ, ನಾನು ಪ್ರೈಸ್ ಹೇಳ್ಬಿಡ್ತೀನಿ. ಚೆನ್ನಾಗಿದೆ ಇದು ಪ್ರೈಸ್ ಬಂದು. ಇದು ಅರೌಂಡ್ 9,400 ಇದೆ. ಓಕೆ, ಇದು ತುಂಬ ಚೆನ್ನಾಗಿದೆ ಮ್ಯಾಮ್. ಲಕ್ಷ್ಮಿ ಮತ್ತು ನವಿಲ್ ಎಲ್ಲ ಇದೆಲ್ಲ, ಎಲ್ಲದಕ್ಕೂ ಹೋಗುತ್ತೆ ಅದು. ಈ ಥರ ಯಾವುದು ಬೇಡವಾ, ಬರೀ ಅಲ್ಲಿ ಸೆಲೆಕ್ಟ್ ಮಾಡಿರೋದು ಅಷ್ಟೇ ಸಾಕು. ಅದು ಬೀಡ್ಸಲ್ಲಿ ನಿಮಗೆ ಈ ಡಿಸೈನ್ ಇಷ್ಟ ಆಯಿತು, ಬೇರೆ ಯಾವುದಾದ್ರೂ ಕಲರ್ ಬೀಡ್ಸ್ ಹಾಕಬೇಕಾದ್ರೆ ಅದು ಮಾಡ್ಬೋದು ಮ್ಯಾಮ್. ಚೆನ್ನಾಗಿದೆ. ಗನ್ಬೇರುಂಡ ಪೆಂಡೆಂಟ್ ಇದೆ. ಇಲ್ಲಿ ನೋಡಿ, ಇಲ್ಲಿರೋದೆಲ್ಲ ಹಾರಾಸ್ ಇದೆ. ಇದು ನಕಾಶ್ ಮತ್ತು ಕುಂದನ್ ವರ್ಕ್ ಜೊತೆಗಿದೆ. ಇದು 3D ಪ್ಯಾಟರ್ನಲ್ಲಿದೆ. ನಿಮ್ಮ ರಿಯಲ್ ಗೋಲ್ಡ್ ಜ್ಯುವೆಲ್ಲರಿಯಲ್ಲಿ ಹೇಗೆ ಬರುತ್ತಲ್ಲ ಅದೇ ಥರ ಫಿನಿಶ್ ಇದೆ ನೋಡಿ. ಪೂರ್ತಿ ಎಂಬೋಸ್ಡಲ್ಲಿದೆ ಆ್ಯಂಡ್ ಆ್ಯಂಟಿಕ್ ಪಾಲಿಶಲ್ಲಿದೆ. ನಿಮ್ಗೆ ಇದರಲ್ಲಿ ಯಾವುದು ಡಿಸೈನ್ ಇಷ್ಟ ಆಯಿತು, ಈ ಕಲರ್ ಪಾಲಿಶ್ ಆ್ಯಂಟಿಕ್ ಬೇಕಾದರೆ ಮಾಡ್ಬೋದು ಮ್ಯಾಮ್. ಹೌದು, ಇವಾಗ ಗೋಲ್ಡಲ್ಲೂ ಜಾಸ್ತಿ ನಡೀತಿದೆ. ನಿಮಗೆ ಬ್ರೈಟ್ ಗೋಲ್ಡ್ ಬೇಕು, ರೆಡ್ ಗೋಲ್ಡ್ ಬೇಕು, ಯಾವ ಕಲರ್ ಬೇಕು ಅದು ಪಾಲಿಶ್ ಸಿಕ್ಬಿಡುತ್ತೆ. ಈ ಥರ ಸ್ಟೇಟ್ಮೆಂಟ್ ಪೀಸ್ ನೋಡಿ ಮ್ಯಾಮ್, ಇದು ಚೆನ್ನಾಗಿದೆ. ಮೋಸನೈಟ್ ಜೊತೆಗೆ ಮೋಸನೈಟ್, ಕುಂದನ್, ಸ್ಟೋನ್ಸ್, ಆ್ಯಂಟಿಕ್ ಎಲ್ಲ ಥರ ಡಿಸೈನ್ಸ್ ಇದೆ ಮ್ಯಾಮ್. ಅದೇ ಥರ ನೋಡಿ, ಡೈಮಂಡ್ ಫಿನಿಶಲ್ಲಿ ನಿಮಗೆ ಬೀಡ್ ಜ್ಯುವೆಲ್ರಿ ತುಂಬ ಇಷ್ಟ ಆಗ್ತಿದೆ ಮ್ಯಾಮ್. ನಾನು ನಿಮಗೆ ಪೆಂಡೆಂಟ್ಸ್ ತೋರಿಸ್ತೀನಿ, ಒಂದ್ಸತಿ ಪೆಂಡೆಂಟ್ಸ್ ನೋಡಿ. ಪೆಂಡೆಂಟ್ಸಲ್ಲಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್. ಈ ಥರ ಬೀಡ್ ಜೊತೆಗೆ ನೀವು ಪೋನ್ಸ್ಬೋದು. ಮತ್ತು ಈ ಥರ ಕಲೆಕ್ಷನ್ ನಮ್ದು ಯಾವುದೂ ಬ್ರಾಂಚಲ್ಲಿ ಹೋಗಿ ಮ್ಯಾಮ್, ಎಲ್ಲ ಕಡೆ ಅದೇ ಥರ ಕಲೆಕ್ಷನ್ ಸಿಗ್ಬಿಡುತ್ತೆ. ನಮ್ಮ ಟೋಟಲ್ 4 ಬ್ರಾಂಚಸ್ ಇದೆ ಬ್ಯಾಂಗ್ಳೂರಲ್ಲಿ, ಮತ್ತು ಮೈಸೂರಲ್ಲೂ ಇದೆ. ಹೌದು, ಮೈಸೂರಲ್ಲಿ ದೇವರಾಜ ಅರಸ್ ರೋಡಲ್ಲಿದೆ. ಮೈಸೂರಲ್ಲಿ ಹೊಸದಾಗಿ 1-2 ಇಯರ್ಸ್ ಆಗಿದೆ ಓಪನ್ ಆಗಿ. ಚಿಕ್ಕಪೇಟೆಲ್ಲ 2 ಸ್ಟೋರ್ಸ್ ಇದೆ. ಜಯನಗರಲ್ಲಿ ಈಗ ನೀವು ಬಂದಿರೋದು, ಅದು ಬಿಟ್ಟು ಮಂತ್ರಿ ಮಾಲ್ ಮಲ್ಲೇಶ್ವರಮಲ್ಲೂ ನಮ್ಮ ಸ್ಟೋರ್ ಇದೆ. ಹೌದು, ಫಸ್ಟ್ ಮೋಸ್ಟ್ಲಿ ಅಲ್ಲೇ ಬಂದಿದ್ದೀರಾ ನೀವು. ಫಸ್ಟ್ ಇಯರಿಂಗ್ಸ್ ನೋಡ್ತೀರಾ, ಪೆಂಡೆಂಟ್ಸ್ ತೋರಿಸ್ಬಿಡ್ಲಾ ಮ್ಯಾಮ್? ಇಯರಿಂಗ್ಸ್ ಒಂದ್ಸತಿ ನೋಡ್ತೀರಾ, ಸೆಟ್ ಆಗಿಬಿಡುತ್ತೆ ಕರೆಕ್ಟು. ಈ ಥರದ್ದು ನೋಡ್ತೀರಾ, ಚಾಂದ್ಬಾಲಿ, ಜುಮ್ಕಿ. ಇವಾಗ ನೀವು ಸ್ಟೋನ್ಸು ನೋಡ್ತಿದ್ರಲ್ಲ, ಅದು ನಿಮ್ಮ ನೆಕ್ಲೆಸ್ ಸಿಂಪಲ್ ಇತ್ತು. ಸೊ ಈ ಥರ ಹೆವಿ ಒಂದು ಸ್ಟೇಟ್ಮೆಂಟ್ ಪೀಸ್ ಥರ ಇಯರಿಂಗ್ ಆಗಿಬಿಟ್ರೆ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಸ್ವಲ್ಪ ದೊಡ್ಡದೇ ಇಷ್ಟ. ಚೆನ್ನಾಗಿದೆ ಮ್ಯಾಮ್. ಮತ್ತು ಇದು ಲೋ ರೇಂಜಲ್ಲೂ ಇದೆ ಮ್ಯಾಮ್. ಇದು ಅರೌಂಡ್ 22,000 ಇದೆ. ಕಾನ್ಸಕ್ಕೆ ಇಷ್ಟು ಹೆವಿ ಇದೆ. ಚೆನ್ನಾಗಿದೆ. ಇದು ನೋಡಲಿಕ್ಕೆ ದೊಡ್ಡದಿದೆ, ಆದರೆ ಸ್ವಲ್ಪ ಲೈಟ್ ವೇಟ್ ಇದೆ. ಹೌದು, 3 ಸ್ಟೆಪ್ ಇದೆ. ಹೌದು. ಮತ್ತು ನಿಮ್ಗೆ ಯಾವುದಾದ್ರೂ ಭಾರನೂ ಅನಿಸ್ತಿದೆ ಅಂದರೆ, ನಿಮ್ಗೆ ಇಷ್ಟು ಹೆವಿ ಹಾಕೋದು ಅಭ್ಯಾಸ ಇಲ್ಲ ಅಂದರೆ, ನನ್ನ ಹತ್ರ ಮಾಟಲ್ಸ್ ಇದೆ. ಮಾಟಲ್ಸ್ ತೋರಿಸ್ಬಿಡ್ತೀನಿ, ಈಸಿಯಾಗಿ ಕ್ಯಾರಿ ಆಗುತ್ತೆ ಮ್ಯಾಮ್. ಸ್ಟ್ರೇಟ್ ಮಾಟಲ್, ಸೈಡ್ ಮಾಟಲ್ಸ್ 2 ಇದೆ. ತೋರಿಸ್ತೀನಿ ಮ್ಯಾಮ್. ನಿಮಗೆ ಜುಮ್ಕೀಸ್ ಸ್ವಲ್ಪ ಚಿಕ್ಕ ಸೈಜಲ್ಲಿ ಬೇಕಾದರೆ ಈ ಥರ ಅಲ್ಲೂ ಇದೆ ನೋಡಿ. ಇಯರಿಂಗ್ಸ್, ಚಾಂದ್ಬಾಲಿ, ಜುಮ್ಕಿ 2 ಥರ ಇದೆ. ಸ್ಟಡ್ಸಲ್ಲೂ ತುಂಬ ಕಲೆಕ್ಷನ್ಸ್ ಇದೆ ಮ್ಯಾಮ್. ಮಕ್ಕಳಿಗೆ ಎಲ್ಲ ಕೂಡ ಇದೆ. ಹೌದು, ಮಕ್ಕಳಿಗೆ ಆ ಕಡೆ ಇದೆ ನೋಡಿ, ಸ್ಮಾಲ್ ಜುಮ್ಕೀಸ್ ಥರ. ಇದಕ್ಕಿಂತ ಸ್ಮಾಲ್ ಸೈಜು ಎಲ್ಲ ಮೋಸ್ಟ್ಲಿ ಸೇಲ್ ಆಗೋಗಿದೆ ಮ್ಯಾಮ್. ಒಂದು 4-5 ಡೇಸಲ್ಲಿ ಹೊಸ ಕಲೆಕ್ಷನ್ಸ್ ಬರುತ್ತೆ. ಈ ಥರ ಜುಮ್ಕೀಸ್ ಅರೌಂಡ್ 4,000 ಸ್ಟಾರ್ಟ್ ಆಗುತ್ತೆ. ಇನ್ನೂ ಚಿಕ್ಕದು ಬರುತ್ತೆ, ಅದು ಅರೌಂಡ್ 3,500 ಸ್ಟಾರ್ಟಿಂಗ್ ಇರುತ್ತೆ. ಹೌದು. ಸ್ಟಡ್ಸ್ ಎಲ್ಲ ನೋಡ್ತೀರಾ ಅಂದರೆ ಅರೌಂಡ್ 1,200-1,300 ಸ್ಟಾರ್ಟ್ ಆಗುತ್ತೆ. ಓಕೆ, ಇದಕ್ಕೆಲ್ಲ ಎಷ್ಟಾಗುತ್ತೆ? ಅದು ಒಂದು ನಿಮಿಷ ಹೇಳ್ತೀನಿ ಮ್ಯಾಮ್. ಇದು ಅರೌಂಡ್ 6,000 ಆಗುತ್ತೆ. ಇದು ಮ್ಯಾಮ್ಗೂ ನೋಡ್ಬೋದು ಗಿಫ್ಟಿಂಗ್ಗೆ. ಹೌದು, ಚೆನ್ನಾಗಿದೆ. ಎಲ್ಡರ್ಸ್ಗೆ ಸ್ವಲ್ಪ ದೊಡ್ಡದು ಇಷ್ಟ, ಮತ್ತು ಅದರಲ್ಲೂ ತಿರ್ಪ ಇದೆ ಮ್ಯಾಮ್. ಗೋಲ್ಡಲ್ಲಿ ಹೇಗೆ ತಿರ್ಪ ಬರುತ್ತಲ್ಲ ಅದೇ ಥರ ತಿರ್ಪ ಇದೆ. ಚೆನ್ನಾಗಿದೆ. ಅದೇ ಥರ ನಿಮಗೆ ಒಂಚೂರು ಚಿಕ್ಕದು ಬೇಕಾದರೆ ಇದು ನೋಡಿ, ಈ ಡಿಸೈನು ಚೆನ್ನಾಗಿ ಕಾಣಿಸುತ್ತೆ. ಇದು ವೈಟ್ ಸ್ಟೋನ್ಸಲ್ಲಿ ಬೇಕಾದ್ರೆ. ಹೌದು, ಇದು ಕೂಡ ಚೆನ್ನಾಗಿದೆ. ಚಿಕ್ಕ ಮಕ್ಕಳಿಗೆ ಹೌದು, ಇದು ಚೆನ್ನಾಗಿ ಕಾಣಿಸುತ್ತೆ. ಇದೆಲ್ಲ ಎಷ್ಟಾಗ್ಬೋದು ಚಿಕ್ಕದಾದರೆ? ಒಂದು ನಿಮಿಷ ಚೆಕ್ ಮಾಡಿಬಿಡ್ತೀನಿ. ಇದು ರಫ್ಲಿ ಅರೌಂಡ್ 3,500 ಆಗುತ್ತೆ. ಓಕೆ, ಇದು ಒಂದ್ಸತಿ ಟ್ರೈ ಮಾಡಿ ಮ್ಯಾಮ್. ಇದು ಚೆನ್ನಾಗಿದೆ. ಇದು ಓಕೆ, ಅಂದರೆ ನೀವು ತಗೊಳ್ಳಿರೋದು ಆ್ಯಂಟಿಕ್ ಜ್ಯುವೆಲ್ರಿಗೆಲ್ಲ ಇದು ಮ್ಯಾಚ್ ಆಗುತ್ತಲ್ಲ. ಹೌದು. ಇದು ನೋಡಿ, ಜಸ್ಟ್ ಒಂದು ಇಯರಿಂಗ್ಗೆ ಹಾಕಿದೆ ನಾನು. ಇನ್ನೂ ಕೂಡ ನೋಡಿ, ಕುತ್ತಿಗೆಗೆ ಸರ ಏನು ಹಾಕಲಿಲ್ಲ, ಆದರೆ ಆ ಇಯರಿಂಗಲ್ಲೇ ತುಂಬ ಚೆನ್ನಾಗಿ ಕಾಣ್ತಾ ಉಂಟು, ಸಿಂಪಲ್ ಆಗಿ. ಇದು ನಿಮಗೆ ಟ್ರೈ ಮಾಡಬೇಕಿದ್ದಲ್ಲ ಮ್ಯಾಮ್. ಇದು ನೋಡಿ, ಇದು ಚೆನ್ನಾಗಿದೆ. ಬೇರೆ ನೀವು ಪೆಂಡೆಂಟ್ಸ್ ನೋಡಬೇಕು ಅಂತ ಹೇಳ್ತಿದ್ರಲ್ಲ, ಇಲ್ಲಿದೆ ನೋಡಿ. ಇಲ್ಲಿ ನಿಮಗೆ ದೊಡ್ಡ ಸೈಜ್, ಚಿಕ್ಕ ಸೈಜ್ ಎಲ್ಲ ಥರದ ಪೆಂಡೆಂಟ್ ಸಿಗ್ಬಿಡುತ್ತೆ. ನೀವು ನೆಕ್ಲೆಸ್ ನೋಡಿದ್ರೆ ನೋಡಿ, ರಿವರ್ಸಿಬಲ್, ಅದೇ ಥರ ರಿವರ್ಸಿಬಲ್ ಪೆಂಡೆಂಟ್ಸ್ ಇದೆ. ಇದು ನಾವು ಮುತ್ತಿನ ಹಾರಕ್ಕೆ ಹೌದು, ಮುತ್ತಿನ ಜೊತೆಗೆ ಸೇರಿಸ್ಬೋದು. ಪ್ಲೇನ್ ಬೀಡ್ಸ್ಗೆ ನಮ್ಮ ಹತ್ರನೂ ಚೇನ್ಸಲ್ಲಿ ತುಂಬ ಆಪ್ಷನ್ಸ್ ಇದೆ, ಅದು ತೋರಿಸ್ತೀನಿ. ಆ ಚೇನ್ಸ್ಗೂ ಹಾಕ್ಬೋದು. ಚೆನ್ನಾಗಿದೆ, ಅದು ತುಂಬ ಚೆನ್ನಾಗಿದೆ. ರಾಧಾಕೃಷ್ಣ ಪೆಂಡೆಂಟ್ ಇದೆ ನೋಡಿ. ಈ ಥರ ಸಿಂಪಲ್ ಚೇನ್ಸ್ ಇದೆ ನಮ್ಮ ಹತ್ರ. ಬರೀ ಚೇನ್ ಥರ ಹಾಕಿದ್ರೂ ಚೆನ್ನಾಗಿ ಕಾಣಿಸುತ್ತೆ, ವಿತ್ ಪೆಂಡೆಂಟು ಚೆನ್ನಾಗಿ ಕಾಣಿಸುತ್ತೆ. ಇದು ಯಾವಾಗಲೂ ಎಲ್ಲೂ ಹಾಕಿ ಚೆನ್ನಾಗಿ ಕಾಣಿಸುತ್ತೆ ಮ್ಯಾಮ್. ಹೌದು, ಅದರಲ್ಲೇ ಇನ್ನೂ ಸಣ್ಣ ಬೇಕಾದರೆ ಅದು ಇದೆ. ಮ್ಯಾಮ್ ಈ ಥರ ಚೇಂಜ್ ಅರೌಂಡ್, ಒಂದು ನಿಮಿಷ ಚೆಕ್ ಮಾಡ್ತೀನಿ, ಅರೌಂಡ್ 13,000-14,000 ರೇಂಜಲ್ಲಿ ಇರುತ್ತೆ. ಇದು ಅಂದರೆ ಒಕೇಶನ್ಗೆ ಹಾಕುವಂಥ. ಹೌದು, ಇದೆಲ್ಲ ಒಕೇಶನಲ್ ವೇರ್. ಇದರಲ್ಲಿ ಯಾವುದು ಜ್ಯುವೆಲ್ರಿ ಒಕೇಶನಲ್ ವೇರ್ಗೆ ಮಾತ್ರ ಸಜೆಸ್ಟ್ ಮಾಡ್ತೀವಿ ಮ್ಯಾಮ್. ಡೈಲಿ ಯೂಸ್ಗೂ ಜ್ಯುವೆಲ್ರಿ ಇದೆ, ಅದು ಸಪ್ರೇಟಾಗಿ ತೋರಿಸ್ತೀನಿ. ಓಕೆ, ಅದು ನೋಡಿ, ಆ ಥರ ನೀವು ಚೇನ್ ತಗೊಳ್ತೀರಾ ಅಂದರೆ
ಯಾವುದು ಪೆಂಡೆಂಟ್ಗೂ ಮ್ಯಾಚ್ ಮಾಡಿ ಚೆನ್ನಾಗಿ ಕಾಣಿಸುತ್ತೆ. ಹೆವಿ ಪೆಂಡೆಂಟ್ ಕೂಡ ಹಾಕ್ಬೋದು. ಹೆವಿ ಪೆಂಡೆಂಟ್ಗೂ ಚೆನ್ನಾಗಿ ಕಾಣಿಸುತ್ತೆ. ಫಾರ್ ಎಕ್ಸಾಂಪಲ್ ಈ ಪೆಂಡೆಂಟ್ ನೋಡಿ, ಇದಕ್ಕೆ ಮ್ಯಾಚ್ ಆಗಿಬಿಡುತ್ತೆ. ನಾನು ಬರೀ ಪಾಲಿಶ್ ಒಂದೇ ಥರ ಮಾಡಿಕೊಟ್ಬಿಡ್ತೀನಿ ನಿಮಗೆ. ಓಕೆ, ಇದು ಸೂಟ್ ಆಗುತ್ತೆ. ಸ್ಟೋನ್ಸು ಹಾಕಿದ್ರು ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಇದು ಮ್ಯಾಚ್ ಆಗುತ್ತೆ. ಚೆನ್ನಾಗಿದೆ. ಈ ಥರ ಪೆಂಡೆಂಟ್ ತಗೊಳ್ತೀರಾ ಅಂದರೆ ಇದಕ್ಕೆ ನೀವು ಬೀಡ್ಸ್ ಕಟ್ಸಿ, ಬೀಡ್ಸ್ ಜೊತೆಗೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಹೌದು ಮ್ಯಾಮ್, ಅದಕ್ಕೆ ಬೀಡ್ಸ್ ಸೂಟ್ ಆಗುತ್ತೆ. ಚೆನ್ನಾಗಿದೆ ಇದು ಪೆಂಡೆಂಟ್, ಅದು ತುಂಬ ಚೆನ್ನಾಗಿದೆ. ಪೆಂಡೆಂಟ್ ಕಲೆಕ್ಷನ್ ಮಾತ್ರ ತುಂಬ ಚೆನ್ನಾಗಿದೆ. ಇದರಲ್ಲೂ ಇನ್ನೂ ತುಂಬ ಕಲೆಕ್ಷನ್ಸ್ ಇದೆ. ಇದರಲ್ಲಿ ನೋಡಿ ಚಿಕ್ಕ ಸೈಜ್ ಪೆಂಡೆಂಟ್ಸ್ ಬೇಕಾದರೆ ಚಿಕ್ಕ ಸೈಜ್ ಪೆಂಡೆಂಟ್ಸಲ್ಲೂ ಇದೆ ಡಿಸೈನ್ಸು. ವಾವ್, ಚೆನ್ನಾಗಿದೆ. ಸ್ಮಾಲ್ ಪ್ಲೇನ್ ಚೈನ್ಸ್ಗೆ, ಬೀಡ್ಸ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು. ಇದು ನೋಡಿ ಕರಿಮನಿ ಡಬಲ್ ಹುಕ್ ಪೆಂಡೆಂಟ್ಸ್ ಇದೆ, ಕರಿಮನಿ ಜೊತೆಗೂ ಹಾಕೋಬೋದು, ಇದು ಬೀಡ್ ಜೊತೆಗೆ ಪೋಂಚ್ಬೋದು. ವಾವ್, ಇದು ಚೆನ್ನಾಗಿದೆ. ಇದು ನೀವು ಕೇಳ್ತಿದ್ರಲ್ಲ, ಇದಕ್ಕೆ ನೋಡಿ ಬೀಡ್ಸ್ ಈ ಥರ ಹಾಕಿಸಿ ಚೆನ್ನಾಗಿ ಕಾಣಿಸುತ್ತೆ. ಬೀಡ್ಸಲ್ಲೂ ತುಂಬ ಕಲರ್ಸ್ ಇದೆ ನಮ್ಮ ಹತ್ರ. ಇದು ಬರೀ ಸ್ಯಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ ನಿಮಗೆ. ರೂಬಿಗೆ ಮ್ಯಾಚ್ ಆಗುತ್ತೆ. ರೂಬಿಗಿಂತ ನೀವು ಪರ್ಲ್ ಹಾಕಿಸಿ, ಪರ್ಲು ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ. ಅದಕ್ಕೆ ಮ್ಯಾಚಿಂಗ್ ಇಲ್ಲಿ ಸೈಡ್ ಪೆಂಡೆಂಟ್ಸು, ಗುಂಡು ಏನಾದರೂ ಹಾಕ್ಸ್ಬೇಕಾದ್ರೆ ಅದರಲ್ಲೂ ತುಂಬ ಕಲೆಕ್ಷನ್ ಸಿಕ್ಬಿಡುತ್ತೆ. ಹಾಂ, ಮಿಡಲಲ್ಲಿ ಹಾಕೋಕ್ಕೆ ನೀವು ಒಂದೊಂದು ಸೆಟ್ ನೋಡಿದ್ರೆ ನೋಡಿ, ಮಿಡಲಲ್ಲಿ ಈ ಥರ ಬೀಡ್ಸ್ ಇತ್ತು, ಅದೇ ಥರ ಇದು ಹಾಕ್ಸ್ಬೋದು ನೀವು. ಪೆಂಡೆಂಟ್ಸ್ ಯಾವುದಾದ್ರೂ ಸಪ್ರೇಟ್ ಇಟ್ಟಿಲ್ಲ ಮ್ಯಾಮ್? ಈಗ ಅದು ನೋಡಿದ್ದೀರಲ್ಲ, ಅದರಲ್ಲೇ ನೋಡಿ ಬೇರೆ ಕಲರ್ ಕಾಂಬಿನೇಷನಲ್ಲಿ ಡಾರ್ಕ್ ಕಲರ್ ಇದೆ. ಇವಾಗ ಈ ಕಲರ್ಸ್ ಎಲ್ಲ ಜಾಸ್ತಿ ಟ್ರೆಂಡಲ್ಲಿ ಇದೆ. ಹೌದು, ಕಲರ್ ಚೆನ್ನಾಗಿದೆ. ಇಲ್ಲಿ ರೆಡ್ ಗ್ರೀನ್ಸು ಇದೆ, ಈ ಕಲರ್ಸಲ್ಲೂ ಸಿಗ್ಬಿಡುತ್ತೆ ಆಪ್ಷನ್ಸು. ನಾರ್ಮಲ್ ಆಗಿ ಅಂದರೆ ಬೇರೆ ಶಾಪಲ್ಲೆಲ್ಲ ಬೀಡ್ಸ್ ಕಲರ್ ಸಿಗೋದಿಲ್ಲ ಜಾಸ್ತಿಯಾಗಿ. ಇದು ನೋಡಿ ತುಂಬ ಚೆನ್ನಾಗಿದೆ. ಗನ್ಬೇರುಂಡ ಮತ್ತು ಲಕ್ಷ್ಮಿ ಜೊತೆಗೆ ಇದು ಗನ್ಬೇರುಂಡ ಇದೆ. ಇದು ಅಂದರೆ ಕೋವೇರ್ ಇರುತ್ತೆ, ಜೆಂಟ್ಸ್ ಲೇಡೀಸ್ ಇಬ್ಬರು ಹಾಕೋಬಹುದು. ಹೌದಾ? ಯೂಶಲಿ ಈಗ ಇದರಲ್ಲಿ ಯಾವುದೂ ಪೆಂಡೆಂಟ್ ನೀವು ತಗೊಳ್ಳಿ, ಇದಕ್ಕೆ ಬೀಡ್ ಏನಾದರೂ ಹಾಕ್ಸ್ತಿರಲ್ಲ, ಇದು ನೋಡಿ ನಾನೇ ಹಾಕಿ ತೋರಿಸ್ತೀನಿ. ಶೇರ್ವಾನಿಗೆಲ್ಲ ಜೆಂಟ್ಸು ಹಾಕಿದ್ರು ಚೆನ್ನಾಗಿ ಕಾಣಿಸುತ್ತೆ, ಶೇರ್ವಾನಿಗೆ ಏನಾದರೂ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ನಾನು ಬರೀ ಮಿಕ್ಸ್ ಮ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ, ಅದು ಚೆನ್ನಾಗಿ ಕಾಣಿಸ್ತಿದೆ. ಇದು ನೋಡಿ, ಇದು ಗನ್ಬೇರುಂಡ ಜೊತೆಗಿದೆ. ಅದೇ ಥರ ಹುಲಿ ಉಗ್ರ ಪೆಂಡೆಂಟ್ಸು ಇದೆ. ನಿಮಗೆ ಈ ಥರ ಚೇಂಜ್ ಬೇಡ, ಪ್ಲೇನ್ ಚೇಂಜ್ ಬೇಕಾದರೆ ಅದು ಇದೆ. ಬೀಡ್ಸ್ಗೂ ನೋಡಿ ಈ ಥರ ಹುಲಿ ಉಗ್ರ ಪೆಂಡೆಂಟ್ಸ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಹೌದು, ಇದು ಈಗ ಲೇಡೀಸು ಹಾಕ್ಕೊಳ್ತಾರೆ ಮ್ಯಾಮ್. ಕೋವೇರ್ ಇದೆ. ಹೌದಾ? ನಾನು ಒಂದು ಹಾಕ್ಕೊಡ್ತೀನಿ, ನೀವು ಬರೀ ಸೀರೆಗೆ ಹಾಕಿ ನೋಡಿ, ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗಂದ್ರೆ ಈ ಥರ ಚೇಂಜ್ ಚೆನ್ನಾಗಿ ಕಾಣಿಸುತ್ತೆ. ಜೆಂಟ್ಸ್ಗೆ ಅಂದರೆ ಬೀಡ್ಸ್ ಎಲ್ಲ ಇನ್ನೂ ಚೆನ್ನಾಗಿದ್ದು ಕಾಣಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಡಿಫ್ರೆಂಟ್ ಕಾಣಿಸುತ್ತೆ ಮ್ಯಾಮ್. ಸರಾನು ಚೆನ್ನಾಗಿದೆ, ಸಿಂಪಲ್ ಆಗಿ. ಮ್ಯಾಮ್, ಎಂಗೇಜ್ಮೆಂಟ್ಗೆ ಈ ಥರ ಏನಾದರೂ ನೋಡ್ತೀರಾ? ಡಾಬ್ ಏನಾದರೂ? ಇವಾಗ ಬೇಡ, ಇದು ಮದುವೆಗೆಲ್ಲ. ಶೋರ್ ಮ್ಯಾಮ್, ಒಂದ್ಸತಿ ನೋಡಿ, ಸೊ ನಿಮಗೂ ಗೊತ್ತಿರುತ್ತೆ ಯಾವ ಥರ ಪ್ಯಾಟರ್ನ್ಸ್ ಇದೆ. ಇದರಲ್ಲೂ ತುಂಬ ಮತ್ತೆ ನಂಗೆ ಗೊತ್ತಾಗುತ್ತಲ್ವಾ? ಕರೆಕ್ಟು. ಇದು ಕೂಡ ಚೆನ್ನಾಗಿದೆ. ಅದು ಚೆನ್ನಾಗಿದೆ. ನೀವು ಎಂಗೇಜ್ಮೆಂಟ್ಗೆ ಅಂದರೆ ನನ್ನ ಹತ್ರ ಸಣ್ಣ ಡಾಬ್ ಇದೆ, ಅದು ತೋರಿಸ್ತೀನಿ. ಪ್ಲೇನಲ್ಲಿದೆ, ಅದು ತೋರಿಸ್ತೀನಿ. ಇದು ನೋಡಿ, ಜೆಂಟ್ಸ್ಗೆ ಬ್ರೇಸ್ಲೆಟ್ಸ್ ಇದೆ, ಕಡಾಸ್ ಇದೆ, ಚೆನ್ನಾಗಿದೆ. ಸರ್ಗೆ ನೋಡ್ಬೋದು, ಸಿಲ್ವರ್, ಪ್ಯೂರ್ ಸಿಲ್ವರ್, ಗೋಲ್ಡ್ ಪಾಲಿಶ್ಡ್. ಇದೆಲ್ಲ ಹೊಸ ಕಲೆಕ್ಷನ್ಸ್ ಇದೆ ಮ್ಯಾಮ್, ಮುಂಚೆ ಇದ್ದಿಲ್ಲ, ಇವಾಗ ಇದೆಲ್ಲ ಹೊಸ ರೇಂಜ್ ಆ್ಯಡ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಗೋಲ್ಡಲ್ಲಿ ಹೇಗೆ ಬರುತ್ತಲ್ಲ ಅದೇ ಥರ ಬ್ರೇಸ್ಲೆಟ್ಸ್ ಇದೆ ನೋಡಿ, ಚೆನ್ನಾಗಿದೆ. ಇದು ಕೂಡ ಚೆನ್ನಾಗಿದೆ. ಈ ಥರದ್ದು ನೋಡಿ, ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಅದು ತೋರಿಸ್ತೀನಿ. ಸರ್ಗೆ ಹಾಕಿ ನೋಡಿ, ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲಿ ತುಂಬ ವೆರೈಟಿ ಇದೆ. ಸರ್ಗೆ ನೋಡಿ, ಬ್ರೇಸ್ಲೆಟ್ಸ್ ಆಯಿತು, ಇಲ್ಲಿ ಚೈನ್ಸ್ ಇದೆ. ಕರೆಕ್ಟು, ಇದು ಕೂಡ ಜೆಂಟ್ಸ್ ಇಲ್ಲ. ಹೌದು, ಕೋವೇರ್ ಇದೆ, ಜೆಂಟ್ಸ್ ಲೇಡೀಸ್ ಇಬ್ಬರು ಹಾಕೋಬಹುದು. ಇಲ್ಲಿ ನಾನು ತೋರಿಸಿರೋದು ಮೋಸ್ಟ್ಲಿ ಎಲ್ಲ ಜೆಂಟ್ಸೇ ಇದೆ. ಇದರಲ್ಲಿ ಒಂದು ಕೋವೇರ್ ಇದೆ, ಇದು ಚೆನ್ನಾಗಿದೆ, ದಪ್ಪ ಇದೆ. ಇದು ಎಕ್ಸಾಕ್ಟ್ ಗೋಲ್ಡ್ ಥರನೇ ಕಾಣಿಸುತ್ತೆ ಮ್ಯಾಮ್, ಏನು ಡಿಫ್ರೆನ್ಶಿಯೇಟೇ ಮಾಡೋಕ್ಕಾಗಲ್ಲ. ಇದರಲ್ಲಿ ಯಾವುದಾದ್ರೂ ಇಲ್ಲ ಮ್ಯಾಮ್? ಅದು ನೆಕ್ಸ್ಟ್ ನೋಡ್ತೀನಿ ನಾನು, ಅದು ಚೆನ್ನಾಗಿದೆ. ನೆಕ್ಸ್ಟ್ ನಾನು ಇದು ಮಾಡ್ತೀನಿ. ಸರ್ಗೆ ಕರ್ಕೊಂಡು ಬನ್ನಿ. ಇದು ನೋಡಿ, ನೀವು ಡಾಬ್ ಕೇಳ್ತಿದ್ರಲ್ಲ, ಸಿಂಗಲ್ ಲೈನ್ ಡಬಲ್ ಲೈನ್ ಆಗಿದೆ. ಇದು ಸಣ್ಣ ಇದೆ, ಚೆನ್ನಾಗಿ ಕಾಣಿಸುತ್ತೆ. ನೀವು ಇದು ಪೆಂಡೆಂಟ್ ಜೊತೆಗೂ ಹಾಕೋಬಹುದು, ಸಿಂಪಲ್ ಆಗಿ ಬರೀ ಚೇನ್ ಥರನೂ ಹಾಕಿದ್ರು ಚೆನ್ನಾಗಿ ಕಾಣಿಸುತ್ತೆ. ಇದು ಅಂದರೆ 2 in 1 ಇದೆ ಮ್ಯಾಮ್, ನೀವು ಹಾರ ಥರನೂ ಯೂಸ್ ಮಾಡ್ಬೋದು. ಇದು ಇದು ಒಂದು ಬರೀ ಪೆಂಡೆಂಟ್ ಹಾಕಿ ತೋರಿಸ್ತೀನಿ. ಇದು ನೋಡಿ, ಈ ಥರ ಆಗುತ್ತೆ. ನಿಮ್ಗೆ ಬರೀ ಡಾಬ್ ಥರ ಬೇಕಾದರೆ ಡಾಬ್ ಥರನೂ ಹಾಕೋಬಹುದು, ಇದು ಹಾರ ಥರನೂ ಹಾಕೋಬಹುದು, ಫ್ಲೆಕ್ಸಿಬಲ್ ಇದೆ. ನಿಮ್ಗೆ ಇನ್ನೂ ಸಿಂಪಲ್ ಬೇಕಾದರೆ ಆ ಪೆಂಡೆಂಟು ತೆಗಿಬಹುದು ಮ್ಯಾಮ್. ಚೆನ್ನಾಗಿದೆ ಮಾತ್ರ, ಇದು ಸಿಂಪಲ್ ಇದೆ ಅಲ್ಲ. ಅದರಲ್ಲೇ ಡಬಲ್ ಲೈನು ಇದೆ ಮ್ಯಾಮ್, ಸೇಮ್ ಡಿಸೈನ್, ಬಟ್ ಇದು ಹಾರ ಥರ ಆಗಲ್ಲ, ಇದು ಸ್ಟಿಫ್ ಇರುತ್ತೆ. ಸೊ ಬರೀ ಡಾಬ್ ಥರ ಆಗುತ್ತೆ ಇದು. ಓಕೆ, ಇದು ಚೆನ್ನಾಗಿದೆ. ಇದು ಪ್ಲೇನ್ ಬೇಕಾದರೆ ಈ ಥರ, ಪೆಂಡೆಂಟ್ ಏನಾದರೂ ಹಾಕಬೇಕಾದ್ರೆ ಈ ಥರ ಪೆಂಡೆಂಟ್ ಅಟ್ಯಾಚ್ ಮಾಡ್ಬೋದು ನೀವು. ಓಕೆ, ಚೆನ್ನಾಗಿದೆ. ಪೆಂಡೆಂಟ್ಸಲ್ಲೂ ತುಂಬ ಕಲೆಕ್ಷನ್ಸ್ ಇದೆ, ನಾನು ತೋರಿಸಿದ್ಬಿಟ್ಟು. ಯಾವುದಿರಲಿ ನಿಮಗೆ? ಸಿಂಗಲ್ ಲೈನ್ ಇರಲಿ, ಡಬಲ್ ಲೈನ್ ಇರಲಿ ಮ್ಯಾಮ್?
ನಾನದು ನಿಮಗೆ ಹೇಳ್ತೀನಿ, ನೀವು ಆನ್ಲೈನ್ ಕಳಿಸ್ಕೊಡ್ತೀರಲ್ಲ. ಹೌದು, ಬಟ್ ಈ ಥರ ಡಿಸೈನ್ಸ್ ಮೋಸ್ಟ್ಲಿ ವೆಬ್ಸೈಟಲ್ಲಿ ಇಲ್ಲ ಮ್ಯಾಮ್. ನಿಮ್ಗೆ ಯಾವ್ದು ಇಷ್ಟ ಆಗ್ತಿದೆ ಅಂದರೆ ಫಂಕ್ಷನು ಇದೆ ಅಲ್ಲ, ತಗೋಬಹುದು. ಇದು ಚೆನ್ನಾಗಿದೆ, ಸಿಂಗಲ್ ಇದ್ದು. ಸಿಂಗಲೇ ಇರಲ್ಲ? ಹೌದು, ಇದು ಇರಲಿ. ಶೋರ್. ಮತ್ತು ಇದು ಲೋ ರೇಂಜಲ್ಲಿ ಇದೆ ಮ್ಯಾಮ್. ಈ ಸಿಂಗಲ್ ಲೈನ್ ಡಾಬ್ ಅರೌಂಡ್ 11,000 ಇದೆ, ಡಬಲ್ ಲೈನ್ ಅರೌಂಡ್ 19,000-20,000 ರೇಂಜಲ್ಲೇ ಇದೆ. ಹೌದಾ? ಯೂಸ್ ಆಗುತ್ತೆ ಮ್ಯಾಮ್ ಇದು. ಓಕೆ. ಬೇರೆ ಬ್ಯಾಂಗಲ್ಸ್ ಏನಾದರೂ ಈ ಕಡೆ ನೋಡಿ, ಪೂರ್ತಿ ಆಕ್ಸೆಸರೀಸ್ ಇದೆ, ಬ್ಯಾಂಗಲ್ಸ್ ಇದೆ. ಇದು ಚೇಂಜಬಲ್ ಕಲರ್ಸ್ ಇದೆ ಮ್ಯಾಮ್. ಈ ಥರ ಕಲರ್ ಚೇಂಜ್ ಮಾಡಿ ಬೇರೆ ಬೇರೆ ಸೀರೆಗೆ ಡ್ರೆಸ್ ಪ್ರಕಾರ ಮ್ಯಾಚ್ ಮಾಡ್ಬೋದು ಈ ಕಲರ್ಸು. ನಾನು ಆಕ್ಸೆಸರೀಸ್ ಎಲ್ಲ ಆಮೇಲೆ ಇನ್ನೊಮ್ಮೆ ಬರ್ತೀನಿ ನೋಡಲಿಕ್ಕೆ. ಓಕೆ, ಈಗ ಸದ್ಯಕ್ಕೆ ಯಾವುದು ಬೇಡ ಬೇಡ, ಅದನ್ನು ನಾನು ತೋರಿಸ್ತೀನಿ ವ್ಯೂವರ್ಸಿಗೆ. ಚೆನ್ನಾಗಿದೆ ಅಲ್ಲ ಕಲೆಕ್ಷನ್. ಇಲ್ಲಿ ನೋಡಿ, ಇಲ್ಲಿರೋದೆಲ್ಲ ಬ್ಯಾಂಗಲ್ಸ್ ಇದೆ. ಓಕೆ, ಇದರಲ್ಲೆಲ್ಲ ಸೈಜಸ್ ಸಿಗ್ಬಿಡುತ್ತೆ ನಿಮಗೆ. ದೊಡ್ಡ ಸೈಜ್ ಎಲ್ಲ ಇದೆ ಅಲ್ಲ? ಹೌದು, 2 ಇಂದ 2.8ವರೆಗೂ ಎಲ್ಲ ಸೈಜ್ ಸಿಗ್ಬಿಡುತ್ತೆ. 2.4, 2.6, 2.8 ಎಲ್ಲ ಸಿಗ್ಬಿಡುತ್ತೆ. ಓಕೆ. ಅದಕ್ಕಿಂತ ದೊಡ್ಡದು ಸ್ಕ್ರೂ ಜೊತೆಗೆ ಇರುತ್ತೆ, ಸೊ ಅವ್ರಿಗೆ ಆರಾಮಾಗಿ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿರೋದೆಲ್ಲ ಜಡೆ ಬಿಲ್ಲೆ ಇದೆ. ಓ, ನಿಮ್ಮ ಕಡೆ ಎಲ್ಲ ತುಂಬ ಸೇಲ್ ಆಗುತ್ತೆ. ಹೌದು, ಮಂಗಳೂರು ಕಡೆ, ದಾವಣಗೆರೆ ಸೈಡ್ ಎಲ್ಲ ತುಂಬ ಸೇಲ್ ಆಗುತ್ತೆ ಅಲ್ಲ? ಚೆನ್ನಾಗಿದೆ ಇದು, ಚೆನ್ನಾಗಿ ಕಾಣಿಸುತ್ತೆ ಅದು. ಇಲ್ಲಿ ನೋಡಿ, ಜಡೆ ಬಿಲ್ಲೆ ಇದೆ ಉದ್ದ. ನೀವು ಮಾಟೀಸ್ ಹೇಳ್ತಿದ್ರಲ್ಲ ನೋಡಿ, ಇದು ಸ್ಟ್ರೇಟ್ ಮಾಟಿ ಇದೆ. ಇಯರಿಂಗ್ಸ್ ಏನಾದರೂ ದೊಡ್ಡದು ಹಾಕೊಳ್ತೀರಾ ಅಂದರೆ ಇದು ಒಂದು ಸಪೋರ್ಟ್ಗೆ ಹಾಕೋಬಹುದು. ಹೌದು, ಸಪೋರ್ಟ್ಗೆ ಒಳ್ಳೇದಿದು. ನಾನು ಅದೇ ಅಮ್ಮನಿಗೆಲ್ಲ ಕಿವಿಗೆಲ್ಲ ಇಳಿತದಲ್ಲ, ಅವರಿಗೆಲ್ಲ ಒಳ್ಳೇದು. ತಗೋಬಹುದು. ಇದು ಚೆನ್ನಾಗಿದೆ. ಸೈಡ್ ಬೇಕಾದರೆ ಫಂಕ್ಷನ್ಸ್ಗೆ ಈ ಥರ ಸೈಡ್ಗೆ ಹಾಕೊಳ್ತಾರಲ್ಲ, ಆ ಮಾಟಲ್ ಚೆನ್ನಾಗಿದೆ. ಇದೆಲ್ಲ ಎಷ್ಟಾಗ್ಬೋದು ಮ್ಯಾಮ್? ಇದು ನೀವು ಸಿಂಗಲ್ ಲೈನ್ದು ಸ್ಟೇಟ್ ನೋಡಿದ್ರಲ್ಲ, ಇದು ಅರೌಂಡ್ 4,000 ಇಂದ ಸ್ಟಾರ್ಟಿಂಗ್ ಇದೆ. ಓಕೆ. ಸೈಡ್ ಮಾಟಲ್ಸ್ ಅರೌಂಡ್ 8,000, 9,000 ಇಂದ ಸ್ಟಾರ್ಟಿಂಗ್ ಇದೆ. 2 ಲೈನ್, 3 ಲೈನ್. ಇದು ನೋಡಿ, ಇದು 2 ಲೈನ್ದು ಅರೌಂಡ್ 8,000 ಇದೆ. ಗ್ರೀನ್ ಬೀಡ್ಸ್ ಜೊತೆಗೆ ಇದರಲ್ಲಿ ಪರ್ಲ್ ಸಿಗ್ಬಿಡುತ್ತೆ, ಗೋಲ್ಡ್ ಬೀಡ್ಸ್ ಎಲ್ಲ ಕಲರ್ ಸಿಗ್ಬಿಡುತ್ತೆ ಇದರಲ್ಲಿ. ಓಕೆ. ಚೆನ್ನಾಗಿ ಕಾಣಿಸುತ್ತೆ ಇದು. ಇದು ಇನ್ನೊಂದು ಯಾವ ಥರ ಯೂಸ್ ಮಾಡ್ಬೋದು ಅಂದರೆ, ಫಂಕ್ಷನ್ಗೆ ನೀವು ಇಯರ್ ಚೈನ್ ಥರ ಹಾಕಿದ್ದೀರಾ, ಫಂಕ್ಷನ್ ಹಾಕಿದ್ಮೇಲೆ ಒಂದು ಪೆಂಡೆಂಟ್ ಹಾಕೊಂಡ್ಬಿಟ್ಟು ಇದು ನೀವು ಸರ ಥರನೂ ಯೂಸ್ ಮಾಡ್ಬೋದು. ಈ ಥರ ಇರುತ್ತೆ ನೋಡಿ, ಈ ಥರ ಎರಡು ಜಾಯಿನ್ ಮಾಡಿ ಒಂದು ಪೆಂಡೆಂಟ್ ಹಾಕಿಬಿಟ್ರೆ ಇದು ಸರ ಥರ ಆಗ್ಬಿಡುತ್ತೆ. ಓಕೆ ಓಕೆ, ಚೆನ್ನಾಗಿರುತ್ತೆ, ಜಾಸ್ತಿ ಯೂಸ್ ಆಗುತ್ತೆ ಅವಾಗ. ಇಲ್ಲಿರೋದೆಲ್ಲ ಟೀಕಾಸ್ ಇದೆ, ನೋಸ್ ಪಿನ್ಸ್ ಇದೆ. ಓ, ಇದರಲ್ಲಿ ನೋಸ್ ಪಿನ್ಸ್. ಹೌದು ಮ್ಯಾಮ್. ಪ್ರೆಸ್ಸಿಂಗ್ ತೂತಿರೋದು ಇದೆಲ್ಲ ಸಿಲ್ವರ್ ಅಲ್ಲ? ಪ್ಯೂರ್ ಸಿಲ್ವರ್ ಗೋಲ್ಡ್ ಪಾಲಿಶ್ಡ್. ಇದು ಫಂಕ್ಷನ್ಗೆ ಈ ಥರ ಸ್ವಲ್ಪ ದೊಡ್ಡದು ಬೇಕಾದರೆ. ಓಕೆ. ಇದು ಬಾಜು ಬನ್ಸ್ ಇದೆ ಮ್ಯಾಮ್. ಇದು ಫ್ಲೆಕ್ಸಿಬಲ್ ಇದೆ, ಚೋಕರ್ ಥರನೂ ಆಗುತ್ತೆ, ಆಂಬೆಲ್ ಥರನೂ ಆಗುತ್ತೆ ಇದು. ಓ, ಇದು ಕೂಡ ಇದೇನಾ, ಬಾಜುಗೆ ಹಾಕುವಂಥದ್ದೇನಾ? ಕರೆಕ್ಟ್. 2-in-1 ಥರ ಇದೆ, ಚೋಕರ್ ಥರನೂ ಆಗುತ್ತೆ, ಬಾಜು ಬನ್ ಥರನೂ ಆಗುತ್ತೆ. ಇದು ನಿಮಗೆ ಸ್ಪೆಸಿಫಿಕ್ಲಿ ವಂಕಿ ಥರ ಬೇಕಾದರೆ ಇದು ನೋಡಿ ಬಾಜುಗೆ. ಓಕೆ ಮ್ಯಾಮ್, ನಿಮ್ಗೆ ಇಷ್ಟ ಆಗಿರೋ ಪ್ರಾಡಕ್ಟ್ಸ್ ಇಲ್ಲಿದೆ ನೋಡಿ. ವಂಕಿ ರಿಂಗ್ಸ್ ಎಲ್ಲ ಇದೆ, ಜೆಂಟ್ಸ್ಗೆ ಲೇಡೀಸ್ಗೆ ಇಬ್ರಿಗಿದೆ. ಚೆನ್ನಾಗಿದೆ ಇದು. ಇಲ್ಲಿ ನೀವು ನೋಡ್ತಿರೋದೆಲ್ಲ ಪೂರ್ತಿ ಜೆಂಟ್ಸ್ದಿದೆ. ಜೆಂಟ್ಸ್ ಇದೆಲ್ಲ ಇದು. ಇಲ್ಲಿ ಲೇಡೀಸ್ಗಿದೆ. ಇಲ್ಲಿ ವಂಕಿ ರಿಂಗ್ಸ್ ಎಲ್ಲ ಇದೆ ನೋಡಿ. ಫ್ರೀ ಸೈಜ್ ಇರುತ್ತೆ, ಯಾರಿಗೂ ಆಗ್ಬಿಡುತ್ತೆ. ಇದರಲ್ಲೂ ನೋಡಿ, ಯಾವುದಾದ್ರೂ ಇಷ್ಟ ಆದರೆ. ಬರೀ ಇಷ್ಟೇ ಸಾಕಲ್ಲ ಮ್ಯಾಮ್, ಬೇರೆ ಏನಾದರೂ ತೋರಿಸ್ಲಾ? ನನಗೆ ಕಾಲುಂಗುರ ತೋರಿಸ್ಲಾ? ಈ ಕಡೆ ಬನ್ನಿ. ಪ್ಯೂರ್ ಸಿಲ್ವರ್ದಿದೆ, ಡೈಲಿ ಯೂಸ್ಗೂ ಚೆನ್ನಾಗಿರುತ್ತೆ. ಆ ಸಲ ನಾನು ತೊಗೊಂಡೋಗಿದ್ದೆ ನೋಡಿ, ಅದು ಚೆನ್ನಾಗಿತ್ತು. ಹೌದಾ? ಯಾವ ಥರ ತಗೊಳ್ಳಿರೋದು ನೆನಪಿದೆಯಾ ಮ್ಯಾಮ್? ಸ್ವಲ್ಪ ಸ್ಟೋನಲ್ಲಿ ಎಲ್ಲ ಬೇರೆ ಕುಂದನ ಎಲ್ಲ ಬರುತ್ತೆ. ಹೌದಾ? ನಾನು ಏನಿರೋದು ಹೊಸದು ಅದೆಲ್ಲ ತೋರಿಸ್ಬಿಡ್ತೀನಿ. ಈ ಥರದ್ದು ನೋಡಿ, ಇದೆಲ್ಲ ಅಪ್ಪರ್ ಪ್ರೆಸ್ಸಿಂಗಲ್ಲಿದೆ, ಸೊ ಡೈಲಿ ಯೂಸಲ್ಲೂ ಚುಚ್ಚೆಲ್ಲ ಏನೂ ಆಗಲ್ಲ. ಅದೇ ಥರ ರೋಸ್ ಗೋಲ್ಡ್ ಪಾಲಿಶಲ್ಲಿದೆ ಇದು. ಓಕೆ. ನಿಮಗೆ ಸ್ವಲ್ಪ ಸಣ್ಣ ಡೈಲಿ ಯೂಸ್ಗೆ ಅಂದರೆ ಇದರಲ್ಲಿ ಯಾವುದೂ ತಗೊಳ್ಳಿ, ಡೈಲಿ ಯೂಸ್ಗೂ ಚೆನ್ನಾಗಿರುತ್ತೆ. ಅದೇ ಥರ ಇದು ನೋಡಿ, ಪ್ಲೇನಲ್ಲಿ ಫಂಕ್ಷನ್ಗೆ ಹಾಕೋಕ್ಕೆ ಈ ಥರ ಚೂರು ದೊಡ್ಡದು. ಓಕೆ. ಸ್ಟೋರಿಂಗ್ಸಲ್ಲೂ ತುಂಬ ಡಿಫ್ರೆಂಟ್ ವೆರೈಟಿ ಇದೆ ಮ್ಯಾಮ್. ಇದು ನೋಡ್ಬೋದು ನೀವು, ಇದು ಚೆನ್ನಾಗಿ ಕಾಣಿಸುತ್ತೆ, ಸ್ವಲ್ಪ ಅಗಲ ಇದೆ. ಹೌದಲ್ಲ, ಇದು ಕೂಡ ಚೆನ್ನಾಗಿದೆ. ನೀವು ಡಿಸೈನ್ ಇಷ್ಟ ಆರಾಮಾಗಿ ಇದರಲ್ಲಿ ಯಾವುದು ತಗೊಳ್ಳಿ, ಡೈಲಿ ಯೂಸ್ಗೂ ಚೆನ್ನಾಗಿರುತ್ತೆ. ಬರೀ ರೋಸ್ ಗೋಲ್ಡ್ ಆನ್ ಡೈಲಿ ಯೂಸ್ ಫೇಡ್ ಆಗಿ ಈ ಥರ ಸಿಲ್ವರ್ ಆಗಿಬಿಡುತ್ತೆ ಅಷ್ಟೇ. ಓಕೆ ಓಕೆ. ಇದರಲ್ಲಿ ಈ ಡಿಸೈನ್ ತಗೊಳ್ಳಿ ಮ್ಯಾಮ್, ಇದು ಫಾಸ್ಟ್ ಸೆಲ್ಲಿಂಗ್ ಇದೆ, ಚೆನ್ನಾಗಿರುತ್ತೆ, ಡೈಲಿ ಯೂಸ್ಗೂ ಚೆನ್ನಾಗಿರುತ್ತೆ. ಫಂಕ್ಷನ್ಗೆ ಹೇಳಿದ್ರಲ್ಲ, ಈ ಥರ ಒಂದು ತಗೋಬೋದು ದೊಡ್ಡದು. ಇದು ಕೂಡ ಚೆನ್ನಾಗಿದೆ. ಇದರಲ್ಲಿ ಮತ್ತು ಇದರಲ್ಲಿ ಒಂದು. ಹೌದು, ಇದೆರಡು ಸಪ್ರೇಟ್ ಇಟ್ಟಿರ್ತೀನಿ. ಕಾಲ್ಗೆಜೆ ನೋಡಿ ಈ ಥರ, ಇದರಲ್ಲಿ ಎಲ್ಲ ಥರ ಸಿಗ್ಬಿಡುತ್ತೆ ಮ್ಯಾಮ್. ನಿಮಗೆ ಸ್ಟೋನ್ಸಲ್ಲಿದೆ, ಪ್ಲೇನಲ್ಲಿದೆ, ಚೆನ್ನಾಗಿದೆ, ಅದು ಚೆನ್ನಾಗಿದೆ. ಬಂಚ್ ಆಫ್ ಚೈನ್ಸಲ್ಲಿ ಈ ಥರದ್ದು ನೋಡಿ, ಈಗ ಜಾಸ್ತಿ ನಡೀತಿದೆ. ಪ್ಲೇನ್ ಚೈನ್ ಇರುತ್ತೆ, ಮತ್ತು ಸೆಂಟರಲ್ಲಿ ಪೆಂಡೆಂಟ್ ಇರುತ್ತೆ. ಓಕೆ, ಇದು ಚೆನ್ನಾಗಿದೆ. ಇದಕ್ಕೆಲ್ಲ ಎಷ್ಟಾಗುತ್ತೆ ಇದು ಮ್ಯಾಮ್? ಇದು ಅರೌಂಡ್ 8,000 ಚೇಂಜ್ ಆಗುತ್ತೆ. ಓಕೆ. ಇದ್ರಲ್ಲಿ ಸ್ಟಾರ್ಟಿಂಗ್ ಅರೌಂಡ್ ಕಾಲ್ ಕೆ ಜಿ ಪೇರಲ್ಲಿ, ಇದು ಪ್ಯೂರ್ ಸಿಲ್ವರ್ದಿದೆ, 92.5 ಇರೋದು. ಸ್ಟಾರ್ಟಿಂಗ್ ಅರೌಂಡ್ 3,500-4,000 ಇಂದ ಇರುತ್ತೆ. ನಿಮಗೆ ರೆಗ್ಯುಲರ್ ಇಂಡಿಯನ್ ವೇಟ್ ಬೇಕಾದರೆ ಅದು ಸಿಗ್ಬಿಡುತ್ತೆ, ಅದು ಸ್ವಲ್ಪ ಕಡಿಮೆ ಬೀಳುತ್ತೆ. ಇದರಲ್ಲಿ ನಿಮಗೆ
ಮುಂದೆ ಮುಂದೆ ಹೋಗಿ ಫಂಕ್ಷನ್ಸ್ಗೆ ಏನಾದರೂ ಬೇಕಾದರೆ ಈ ಥರ ಅಗಲ ಮದುವೆಗೆ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿ ಕಾಣಿಸುತ್ತೆ. ಹೌದು, ಕ್ಲೀನ್ ಆಗಿರುತ್ತೆ. ಇದು ಇಷ್ಟ ಆಯಿತು ನನಗೆ. ಅದು ಚೆನ್ನಾಗಿದೆ. ಅದು ನೀವು ತಗೊಳ್ಳಿರೋದು ಕಾಲುಂಗ್ರಾಗೂ ಮ್ಯಾಚ್ ಆಗುತ್ತೆ, ಅದು ಚೆನ್ನಾಗಿರುತ್ತೆ. ಅದೇ ಥರ ಇದು ನೋಡ್ಬೋದು ನೀವು. ಓಕೆ, ಇದು ಕೂಡ ಚೆನ್ನಾಗಿದೆ. ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಇದು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಇದು ಒಂದು ಸಪ್ರೇಟ್ ಇಟ್ಟಿಲ್ಲ. ಓಕೆ, ಬೇರೆ ಮ್ಯಾಮ್ ನೆಕ್ಲೆಸಸ್ ಏನಾದರೂ ನೋಡ್ತೀರಾ ಈ ಥರ ಸಿಲ್ವರ್ ಫಿನಿಷಲ್ಲಿ ಗೋಲ್ಡ್ ಪಾಲಿಶಲ್ಲಿ ತಗೊಳ್ಳಿದ್ದೀರಾ? ಈ ಥರ ವೆಸ್ಟರ್ನ್ ವೇರ್ಗೆ ಮಂಗಲಸೂತ್ರ ಏನಾದರೂ ಬೇಕಾದರೆ ಚೆನ್ನಾಗಿದೆ ಮಾತ್ರ. ಆದರೆ ನೆಕ್ಸ್ಟ್ ಟೈಮ್ ನೋಡೋಣ ಅಂತ. ಶೋರ್ ಅದು ತೋರಿಸಿ. ಯಾವುದು ಇದು? ಇದು ಚೆನ್ನಾಗಿದೆ, ಆಕ್ಸಿಡೈಸ್ ಪಾಲಿಶಲ್ಲಿ. ಇವಾಗ ಈ ಥರ ನಡೆಯುತ್ತೆ ಮ್ಯಾಮ್. ಸಿಲ್ಕ್ ಸ್ಯಾರೀಸ್, ಕಾಟನ್ ಸ್ಯಾರೀಸ್ಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಇದು. ಇದು ಕೂಡ ಡೈಲಿ ವೇರ್ ಮಾಡ್ಬೋದು. ಅಂದರೆ ಈಗ ಡೈಲಿ ಆಫೀಸಿಗೆ ಹೋಗೋರೆಲ್ಲ ಪ್ಯೂರ್ ಸಿಲ್ವರ್ ಡೈಲಿ ವೇರ್ ಜ್ಯುವೆಲ್ರಿ ಇದೆ ಮ್ಯಾಮ್. ಇದು ಆರಾಮಾಗಿ ನೀವು ಡೈಲಿ ಯೂಸ್ ಮಾಡ್ಬೋದು. ಡೈಲಿ ಯೂಸ್ಗೆ ನಿಮಗೆ ಇನ್ನು ಸ್ವಲ್ಪ ಸಿಂಪಲಾಗಿ ಬೇಕಾದರೆ ಇಲ್ಲಿ ನೋಡಿ ಚೈನ್ ಪೆಂಡೆಂಟ್ಸ್ ಇದೆ, ಸಿಂಪಲ್ ಚೈನ್ಸ್ ಇದೆ. ಬರೀ ಪೆಂಡೆಂಟ್ಸ್ ಬೇಕಾದರೆ ಪೆಂಡೆಂಟ್ಸಲ್ಲೂ ಸಿಗ್ಬಿಡುತ್ತೆ ನಿಮಗೆ. ಗಿಫ್ಟಿಗೆಲ್ಲ ಕೊಡಲಿಕ್ಕೆಲ್ಲ. ಹೌದು, ಈ ಥರದ್ದು ನೋಡ್ಬೋದು ನೀವು ಸಿಂಪಲಾಗಿ. ಇದು ನೋಡಿ ಪೆಂಡೆಂಟ್ ಕೂಡ ಇದೆ, ಅದರೊಟ್ಟಿಗೆ ಇಯರಿಂಗ್ ಕೂಡ ಬರುತ್ತೆ. ಚೆನ್ನಾಗಿದೆ ಇದು. ಇದೆಲ್ಲ ಗಿಫ್ಟಿಂಗ್ಗೆ ಚೆನ್ನಾಗಿರುತ್ತೆ. 2000ಇಂದ ಸ್ಟಾರ್ಟಿಂಗ್ ಇರುತ್ತೆ ಪೆಂಡೆಂಟ್ ಆ್ಯಂಡ್ ಇಯರಿಂಗ್ ಸೆಟ್ಸು. ಓಕೆ, ನೀವು ಕಾಲುಂಗ್ರನೂ ನೋಡ್ಬೋದು ಗಿಫ್ಟಿಂಗ್ಗೆ. 1000 ರುಪೀಸಿಂದ ಸ್ಟಾರ್ಟಿಂಗ್ ಇರುತ್ತೆ. ಈ ಥರ ಚೈನ್ ಪೆಂಡೆಂಟ್ ತಗೊಳ್ತೀರಾ ಅಂದರೆ ಇದು ಸ್ಟಾರ್ಟಿಂಗ್ ಅರೌಂಡ್ 1000, 1200, 1000 ಇಲ್ಲ ಸಾರಿ 2,500 ಸ್ಟಾರ್ಟಿಂಗ್ ಇರುತ್ತೆ. ಓಕೆ, ಚೆನ್ನಾಗಿದೆ. ನಿಮಗೆ ಗಿಫ್ಟಿಂಗ್ಗೆ ಅಂದರೆ ಇಲ್ಲಿ ನೋಡಿ ಬ್ರೇಸ್ಲೆಟ್ಸ್ ಇದೆ, ಕಡಾಸ್ ಇದೆ, ವಾಚಸ್ ಇದೆ. ವಾಚಸ್ ಸರ್ಗೂ ನೋಡ್ಬೋದು. ಲಾಸ್ಟ್ ಟೈಮ್ ನಿಮ್ಗೆ ತಗೊಳಿದ್ದೀರಾ ಸರ್ಗೆ ಈ ಸೆಟ್ಟಲ್ಲಿ. ಇಲ್ಲಿ ನೋಡಿ ಜೆಂಟ್ಸ್ಗೆ 3 ಡಿಸೈನ್ ಬಂದಿದೆ. ಇಲ್ಲಿ ನೋಡಿ ರೋಸ್ ಗೋಲ್ಡ್ ಜೊತೆಗೆ ಈ ಬ್ಯೂಟಿಫುಲ್ ಪ್ಯಾಟರ್ನ್. ಇದು ಸ್ಟೋನ್ ಜೊತೆಗಿದೆ. ಇದು ಸಿಲ್ವರಾ? ಪ್ಯೂರ್ ಸಿಲ್ವರ್ ವಾಚಸ್ ಇದೆ ಮ್ಯಾಮ್. ನಿಮಗೂ ಹೊಸ ಡಿಸೈನ್ ನೋಡ್ತೀರಾ ಮ್ಯಾಮ್? ಚೆನ್ನಾಗಿದೆ ಮಾತ್ರ. ಇದು ನಾವು ಕೂಡ ಹಾಕ್ಬೋದು. ಹೌದು, ಇದು ನೀವು ಹಾಕ್ಬೋದು. ಇದು ರೋಸ್ ಗೋಲ್ಡ್ದು ನೋಡಿ ಆಟೋ ಮೆಕ್ಯಾನಿಸಮ್ ಇದೆ. ಅಂದರೆ ಬ್ಯಾಟ್ರಿ ಏನೂ ಇರಲ್ಲ, ಬಾಡಿ ಮೂವ್ಮೆಂಟಿಂದ ಆಟೋಮೆಟಿಕ್ಲಿ ಚಾರ್ಜ್ ಆಗ್ತಿರುತ್ತೆ. ಹಿಂದೆಗಡೆ ನೋಡಿ ಪೂರ್ತಿ ಗೇರ್ಸ್ ಇದೆ. ಓಕೆ, ಮತ್ತು ಜೆಂಟ್ಸ್ಗೆ ನೋಡಿ ಇಲ್ಲಿ ಬ್ರೇಸ್ಲೆಟ್ಸ್ ಇದೆ, ಲೇಡೀಸ್ಗೆ ಬ್ರೇಸ್ಲೆಟ್ಸ್ ಇದೆ. ಗಿಫ್ಟಿಂಗ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಅದು ತುಂಬ ಇದೆ ನೋಡಿ ಕಲೆಕ್ಷನ್. ಬ್ರೇಸ್ಲೆಟ್ಸಲ್ಲಿ ತುಂಬ ಆಪ್ಷನ್ಸ್ ಇದೆ. ಹೌದು, ಎಲ್ಲ ಲೋ ರೇಂಜಿಂದ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಅರೌಂಡ್ 2000ಇಂದ ಇದೆ ಬ್ರೇಸ್ಲೆಟ್ಸು ಲೇಡೀಸ್ಗೆ. ಜೆಂಟ್ಸ್ಗೆ ಅರೌಂಡ್ 4000, 5000ಇಂದ ಸ್ಟಾರ್ಟಿಂಗ್ ಇರುತ್ತೆ. ಕಡಾಸ್ ಬೇಕಾದರೆ ಕಡಾಸ್, ಬ್ಯಾಂಗಲ್ಸ್ ಅದು ಸಿಕ್ಬಿಡುತ್ತೆ ಮ್ಯಾಮ್. ಚೆನ್ನಾಗಿದೆ ಮಾತ್ರ. ಸಿಂಪಲ್ ಅಲ್ಲೆಲ್ಲ ಇದೆಲ್ಲ ಇಲ್ಲಿ. ಹೌದು, ಕರೆಕ್ಟ್ ಮ್ಯಾಮ್. ರಿಂಗ್ಸ್ ನೋಡಿ ತುಂಬ ಆಪ್ಷನ್ಸ್ ಇದೆ, ಹೊಸ ಡಿಸೈನ್ ತುಂಬ ಬಂದಿದೆ. ಸರ್ಗೂ ತೋರಿಸ್ಲೆ, ಬರೀ ನಿಮಗೆ ತೋರಿಸ್ಲೆ ರಿಂಗ್ಸ್? ನನಗೆ ತೋರಿಸಿ, ಅವರು ಅಷ್ಟು ಇಷ್ಟಪಡೋದಿಲ್ಲ. ಓಕೆ, ಈ ಥರ ನೋಡಿ, ಈ ಥರ ಸ್ವಲ್ಪ ದೊಡ್ಡದು ಇದು ಚಿಕ್ಕದು ಇವೆಲ್ಲ ಇವೆಲ್ಲ ಈ ಜೊತೆಗಿದೆ. ದೃಷ್ಟಿಗೆ ಎಲ್ಲ ಹಾಕಬಾರ್ದು, ದೃಷ್ಟಿ ಹಾಕಬಾರ್ದು, ಅದಕ್ಕೆ ಹಾಕೊಳ್ತಾರೆ ಮ್ಯಾಮ್. ಇದು ಬೇಸಿಕ್ಲಿ ಸ್ಮಾಲ್ ಫಿಂಗರ್ಗೆ ಮಾತ್ರ ಹಾಕೋದು. ಓಕೆ, ಈ ಬೆರಳಿಗೆ ಹಾಕಿ ಚೆನ್ನಾಗಿ. ನೀವು ತಗೊಳ್ಳಿ ಮ್ಯಾಮ್, ನಿಮ್ಗೆ ಬೇಕಿರುತ್ತೆ. ನಿಮ್ಮ ಫೀಲ್ ಪ್ರಕಾರ ನಿಮಗೆ ಬೇಕಿರುತ್ತೆ. ಇಷ್ಟೊಂದು ಜನ ನೋಡ್ತಾರಲ್ಲ, ಇದು ತಗೋಬೋದು. ಇವೆಲ್ಲ ಈ ಥರನೇ ನಿಮಗೆ ಅದು ಚೆನ್ನಾಗಿದೆ. ಇವೆಲ್ಲ ಅಷ್ಟು ದೊಡ್ಡದು ಬೇಡ, ಬರೀ ಸಿಂಪಲ್ ಡಿಸೈನ್ ಥರ ಬೇಕಾದರೆ ಇದು ತಗೋಬೋದು. ಓಕೆ, ಇದು ರಿಂಗ್ ಫಿಂಗರ್ಗಿದೆ. ಇದಕ್ಕಿದೆ ಹಾಗತ್ತಂದರೆ ನೋಡಿ, ಇಲ್ಲಾಂದರೆ ಸ್ಮಾಲ್ ಫಿಂಗರ್ಗೂ ಹಾಕ್ತಾರೆ. ಚೆನ್ನಾಗಿದೆ, ಇದು ಸಿಂಪಲ್ ಆಗಿ. ಆ ಡಿಸೈನ್ ಚೆನ್ನಾಗಿದೆ, ಅದು ತುಂಬ ಚೆನ್ನಾಗಿದೆ ಡಿಸೈನ್. ಇದು ನೋಡಿ ರೇನ್ಬೋ ರಿಂಗಲ್ಲಿ ಎಲ್ಲ ಕಲರ್ಸ್ ಜೊತೆಗಿದೆ. ಈ ರಿಂಗ್ ಹಾಕ್ತಿದ್ಯಾ ಮ್ಯಾಮ್? ಇಲ್ಲ, ಇದರಲ್ಲಿ ದೊಡ್ಡ ಸೈಜ್ ಇದೆ, ಕೊಡ್ತೀನಿ. ಹೌದಾ? ಅಡ್ಜಸ್ಟೇಬಲ್ ಉಂಟಾ? ಇಲ್ಲ, ಇದರಲ್ಲಿ ಯಾವುದೂ ಅಡ್ಜಸ್ಟೇಬಲ್ ಇರೋಲ್ಲ, ಎಲ್ಲ ಫಿಕ್ಸ್ ಸೈಜ್ ಇರುತ್ತೆ. ರಿಂಗ್ಸ್ ಬರೀ ಇಷ್ಟೇ ಸಾಕಾ ಮ್ಯಾಮ್ ನಿಮಗೆ? ಸಾಕದು. ಇಯರಿಂಗ್ಸ್ ಏನಾದರೂ ನೋಡ್ತೀರಾ? ಮಕ್ಳಿಗೆ, ಎಲ್ಡರ್ಸ್ಗೆ ಇಬ್ರಿಗಿದೆ. ಈ ಥರ ಇಯರಿಂಗ್ಸ್ ಎಲ್ಲ ನೋಡಿ, ಸ್ಟಡ್ಸ್ ಎಲ್ಲ ಇದೆ. ಗಿಫ್ಟಿಂಗು ಚೆನ್ನಾಗಿರುತ್ತೆ, ಪರ್ಸನಲ್ ಯೂಸ್ಗೂ ತುಂಬ ಚೆನ್ನಾಗಿದೆ ಮ್ಯಾಮ್. ಇದೆಲ್ಲ ಡೈಲಿ ಯೂಸ್ಗೂ ಚೆನ್ನಾಗಿರುತ್ತೆ, ಆಫೀಸ್ಗೆಲ್ಲ. ಇದಕ್ಕೆಲ್ಲ ಎಷ್ಟಾಗುತ್ತೆ ಸ್ಟಡ್ಡಿಗೆ? ಮ್ಯಾಮ್ ಇಯರಿಂಗ್ಸ್ ಮಾತ್ರ ಸ್ಟಾರ್ಟಿಂಗ್ ಅರೌಂಡ್ 800, 900ಇಂದ ಇರುತ್ತೆ. ಇದರಲ್ಲಿ ಯಾವುದು ತಗೊಳ್ಳಿ 1060 ರುಪೀಸ್ ಪೇರ್ಗೆ ಆಗುತ್ತೆ. ಓ ಹೌದಾ? ಅದು ಇದರಲ್ಲೂ ಅದೇ ಮ್ಯಾಮ್, ಬರೀ ರೋಸ್ ಗೋಲ್ಡು ಒಕೇಶನಲ್ ವೇರ್ಗೆ ಚೆನ್ನಾಗಿರುತ್ತೆ. ಇನ್ ಕೇಸ್ ಡೈಲಿ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಸಿಲ್ವರ್ ಆಗುತ್ತೆ, ಬೇರೆ ಏನೂ ಪ್ರಾಬ್ಲಮ್ ಇರಲ್ಲ. ಸ್ಟೋನ್ಸ್ ಎಲ್ಲ ಸ್ಟಡೆಡ್ ಇರುತ್ತೆ. ಓಕೆ, ಫೈನಲಿ ನಮ್ಮದು ಪರ್ಚೇಸ್ ಎಲ್ಲ ಆಯಿತು. ಇವಾಗ ಬಿಲ್ಲಿಂಗ್ ರೆಡಿ ಆಗ್ತಾ ಉಂಟು. ಆಯಿತಾ ಬಿಲ್ಲಿಂಗ್? ಮಾಡ್ತಾ ಇದ್ದೀನಿ ಮ್ಯಾಮ್. ಮ್ಯಾಮ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ ಬಿಲ್ಲಿಂಗ್ಗೆ? ಓಕೆ, 93 ಇದೆ. ಓಕೆ, ಪೇಮೆಂಟ್ ಹೇಗೆ ಮಾಡ್ತೀರಾ? ಇದರಲ್ಲಿ ಹಾಂ, ಇಲ್ಲಿ ಸ್ಕ್ಯಾನ್ ಮಾಡಿಬಿಡಿ ಮ್ಯಾಮ್. ಮ್ಯಾಮ್ ಇದು ನಿಮ್ಮ ಬಿಲ್ ಇದೆ, ಓಕೆನಾ? ಒಂದು 2 ಮಿನಿಟ್ಸ್ ನಿಮ್ದು ಐಟಮ್ ಎಲ್ಲ ಪ್ಯಾಕ್ ಮಾಡ್ಕೊಡ್ತೀನಿ.
ಓಕೆ, ನನಗೇನು ಬೇಕು ಅದನ್ನು ನಾನು ಪರ್ಚೇಸ್ ಮಾಡಿ ಆಯಿತು ಸಂಜಯ್ ಜ್ಯುವೆಲ್ಲರಿಯಲ್ಲಿ. ನಿಮಗೂ ಕೂಡ ಬೇಕಿದ್ದರೆ ಖಂಡಿತವಾಗ್ಲೂ ವಿಸಿಟ್ ಮಾಡ್ಬೋದು. ನಾನಿರೋದು ಇವಾಗ ಜಯನಗರ ಬ್ರಾಂಚಲ್ಲಿ. ಹೀಗೆ ಅವರು ಸುಮಾರು ಬ್ರಾಂಚಸ್ ಇದೆ, ಎಲ್ಲ ಒಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ಮೈಸೂರಲ್ಲಿ ಕೂಡ ಅವರದ್ದು ಉಂಟು, ಹಾಗಾಗಿ ಅಲ್ಲಿ ಕೂಡ ಹೋಗಿ ನೀವು ವಿಸಿಟ್ ಮಾಡ್ಬೋದು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸಿಲ್ವರ್ ಜ್ಯುವೆಲ್ಲರಿಯಲ್ಲಿ ಇಷ್ಟೊಂದು ಕಲೆಕ್ಷನ್ ನಾನು ಎಲ್ಲಿ ಕೂಡ ನೋಡಲಿಲ್ಲ. ಹಾಗೂ ಎಷ್ಟು ಫಿನಿಶಿಂಗ್ ಅವ್ರದ್ದು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಹೆಚ್ಚಾಗಿ ಇಲ್ಲೇ ಪರ್ಚೇಸ್ ಮಾಡೋದು. ಹಾಗೂ ನಾನೇನು ತೊಗೊಂಡೆ ಅದನ್ನು ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ. ಇವಾಗ ಬಿಲ್ಲಿಂಗ್ ಆಗ್ತಾ ಉಂಟಂತ, ಬನ್ನಿ. ಥ್ಯಾಂಕ್ ಯು ಮ್ಯಾಮ್. ಬೇರೆ ಏನಾದರೂ ಬೇಕಂದರೆ ಬನ್ನಿ ಮ್ಯಾಮ್. ಖಂಡಿತ. ಓಕೆ, ನಂದು ರೆಡಿಯಾಗಿದೆ. ಇವಾಗ ಅಮ್ಮನ ರಿಯಾಕ್ಷನ್ ನೋಡೋಣ, ಮನೆಗೆ ಹೋಗಿ ಬನ್ನಿ. ಓಕೆ, ಇವಾಗಷ್ಟೇ ಮನೆಗೆ ಬಂದ್ವಿ. ಅಮ್ಮ ಎಲ್ಲ ಮಲಗಿದ್ದಾರೆ. ಸೊ ತಂದಿದ್ದು ಇವಾಗ ಕೊಡಲಿಕ್ಕೆ ಆಗೋದಿಲ್ಲ, ನಾಳೆ ನಾನು ಕೊಡ್ತೀನಿ ಅವರಿಗೆ. ನೋಡೋಣ ಏನು ಫೀಲ್ ಆಗುತ್ತೆ ಅವರಿಗೆ ಅಂತೇಳಿ. ಹಾಗೂ ಇವತ್ತಿಗೆ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ. ಫುಲ್ ಟಯರ್ಡ್ ಆಗಿದೆ, ಸಾಕಾಯಿತು. ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡೋಣ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್. ಮ್ಯಾಮ್ ಟೋಟಲ್ ಬಂದುಬಿಟ್ಟು ನಿಮ್ಮದು